ಇನ್ನು ಈ ದಿನ ಬಹಳ ಶಕ್ತಿಶಾಲಿ. ಇಂತಹ ಶಕ್ತಿಶಾಲಿ ಈ ದಿನದಂದು ಬೇವಿನ ಮರದ ಬಳಿ ಇದನ್ನು ಇಟ್ಟರೆ ಸಾಕು, ಕ್ಷಣಾರ್ಧದಲ್ಲಿ ನಿಮ್ಮ ಕಷ್ಟಗಳು ಮತ್ತು ದಾರಿದ್ರ್ಯಗಳು ದೂರವಾಗುತ್ತವೆ. ನಿಮ್ಮ ಅದೃಷ್ಟ ಬದಲಾಗಿ ಲಕ್ಷಗಳಲ್ಲ ಕೋಟಿಗಳು ಬಂದು ಬೀಳುತ್ತವೆ. ತೊಟ್ಟಿದ್ದೆಲ್ಲ ಚಿನ್ನದಂತೆ ಆಗುತ್ತದೆ. ಅಷ್ಟು ಶಕ್ತಿಶಾಲಿಯಾಗಿ ಈ ಪರಿಹಾರವು ಕೆಲಸ ಮಾಡುತ್ತದೆ. ಈ ಪರಿಹಾರವನ್ನು ಕೆಲವು ನಿಯಮಗಳೊಂದಿಗೆ ಮಾಡಬೇಕಾಗುತ್ತದೆ. ಈ ಚಿಕ್ಕ ಪರಿಹಾರವನ್ನು ಮಾಡಿದರೆ 2 ನಿಮಿಷಗಳಲ್ಲಿ ನಿಮ್ಮ ದಾರಿದ್ರ್ಯವೆಲ್ಲ ಹೋಗಿ ಲಕ್ಷಗಳಲ್ಲ ಕೋಟಿಗಳು ಬಂದು ಬೀಳುತ್ತವೆ. ಇನ್ನು ನಿಮಗೆ ಕೊರತೆ ಇರುವುದಿಲ್ಲ, ಅಪ್ರತಿಮ ರಾಜಯೋಗ ಬರುತ್ತದೆ. ಹಾಗಾದರೆ ಈ ದಿನ ಬೇವಿನ ಮರದ ಬುಡದಲ್ಲಿ ಏನು ಮಾಡಬೇಕು ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಈ ದಿನ ಬೇವಿನ ಮರದ ಬಳಿ ನೀವು ಇದನ್ನು ಒಂದನ್ನು ಹಾಕೋದ್ರಿಂದ ನಿಮ್ಮ ಜೀವನದಲ್ಲಿರುವ ದೋಷಗಳು, ಸಮಸ್ಯೆಗಳು, ಅಷ್ಟದರಿದ್ರಗಳು ಎಲ್ಲವೂ ದೂರವಾಗಿ ಆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಅಷ್ಟೈಶ್ವರ್ಯಗಳು ಖಂಡಿತ ಸಿದ್ಧಿಸುತ್ತವೆ. ಮನುಷ್ಯರಾದ ಮೇಲೆ ಎಲ್ಲರೂ ಒಂದೊಂದು ಸಮಸ್ಯೆಯಿಂದ ಬಳಲುತ್ತಿರುತ್ತೇವೆ. ಪ್ರತಿ ಮನೆಗೂ ಒಂದು ಸಮಸ್ಯೆ, ಪ್ರತಿ ಮನುಷ್ಯನಿಗೂ ಒಂದು ಸಮಸ್ಯೆ ಇರುತ್ತದೆ. ಕೆಲವರು ಹೊರಗೆ ಹೇಳಿಕೊಳ್ತಾರೆ, ಕೆಲವರು ಹೇಳಿಕೊಳ್ಳುವುದಿಲ್ಲ. ಏಕೆಂದರೆ ಹೇಳಿಕೊಳ್ಳಲಾಗದ ಕೆಲವು ಸಮಸ್ಯೆಗಳು ಇರುತ್ತವೆ. ಬೇವಿನ ಮರವು ಬಹಳ ಶಕ್ತಿಶಾಲಿಯಾದ ಬೇವಿನ ಮರವು ದೇವತಾ ವೃಕ್ಷವೇ ಆಗಿದೆ. ಬೇವಿನ ಮರಕ್ಕೆ ಅತೀಂದ್ರಿಯ ಶಕ್ತಿಗಳು ಕೂಡ ಹೆಚ್ಚು. ಬೇವಿನ ಮರವನ್ನು ಲಕ್ಷ್ಮೀ ದೇವಿಯ ಸ್ವರೂಪವೆಂದು ಕೂಡ ಭಾವಿಸುತ್ತಾರೆ. ಅಂದರೆ ಅಮ್ಮನವರು ಹಾಗೂ ಸೀತಾದೇವಿಯು ಕೂಡ ಈ ಮರದಲ್ಲಿ ನೆಲೆಸಿರುತ್ತಾರೆ. ಅಷ್ಟು ಶಕ್ತಿಶಾಲಿಯಾದ ಬೇವಿನ ಮರವಾದ್ದರಿಂದ ಬೇವಿನ ಮರದ ಹತ್ತಿರ ಈ ಪರಿಹಾರವನ್ನು ಮಾಡಿದರೆ ಖಂಡಿತವಾಗಿಯೂ ಕೆಲವು ನಿಮಿಷಗಳಲ್ಲಿಯೇ ನಿಮ್ಮ ಕೆಟ್ಟದ್ದನ್ನು ತೆಗೆದುಹಾಕುತ್ತದೆ. ಈ ದಿನ ಕಪ್ಪು ಬಣ್ಣದ ಬಟ್ಟೆಗಳನ್ನು ಯಾವುದೇ ಪರಿಸ್ಥಿತಿಯಲ್ಲಿಯೂ ಧರಿಸಬಾರದು. ಅಷ್ಟೇ ಅಲ್ಲ, ಈ ದಿನ ಮಾಂಸಾಹಾರವನ್ನು ಯಾವುದೇ ಕಾರಣಕ್ಕೂ ಇಡಬಾರದು ಅಥವಾ ತಿನ್ನಬಾರದು. ಮೊಟ್ಟೆ ಸೇರಿದಂತೆ ಯಾವುದನ್ನು ತಿನ್ನಬಾರದು. ಮೊಟ್ಟೆಯು ಮಾಂಸಾಹಾರಕ್ಕೆ ಸಮಾನ. ಅದೇ ರೀತಿ ಈ ದಿನ ಯಾರಿಗೂ ಸಾಲ ಕೊಡಬಾರದು. ಅದೇ ರೀತಿ ಸಾಲ ತೆಗೆದುಕೊಳ್ಳುವಂಥ ಕೆಲಸಗಳನ್ನು ಮಾಡಬಾರದು. ಈ ದಿನ ಎಂದು ಕೊಟ್ಟ ಸಾಲಗಳು ಅಥವಾ ಮಾಡಿದ ಸಾಲಗಳು ಎಂದಿಗೂ ತೀರುವುದಿಲ್ಲ. ಅಷ್ಟೇ ಅಲ್ಲ, ಅದೇ ರೀತಿ ಈ ದಿನ ಅಡುಗೆ ಎಣ್ಣೆ ಮತ್ತು ಒಣಮೆಣಸಿನಕಾಯಿಗಳನ್ನು ಮನೆಗೆ ತರಬಾರದು. ಈ ವಸ್ತುಗಳನ್ನು ಖರೀದಿಸಿ ಮನೆಗೆ ತಂದರೆ ಅನಗತ್ಯ ತೊಂದರೆಗಳು ಬರುತ್ತವೆ. ಅದೇ ರೀತಿ ಕಡ್ಡಾಯವಾಗಿ ಬೇವಿನ ಮರದ ಪರಿಹಾರವನ್ನು ಮಾಡಿ ನಿಮ್ಮ ಮನೆಯ ಹತ್ತಿರ ಇರುವ ಬೇವಿನ ಮರ ಅಥವಾ ಸ್ವಲ್ಪ ದೂರದಲ್ಲಿರುವ ಬೇವಿನ ಮರದ ಬಳಿಗೆ ಹೋಗಿ ಪರಿಹಾರವನ್ನು ಮಾಡಿಕೊಳ್ಳಿ. ಬೇವಿನ ಮರದ ಹಸಿರು ಅದು ನೀಡುವ ಆರೋಗ್ಯ ಮತ್ತು ತಂಪಾದ ಗಾಳಿಯನ್ನು ಯಾವುದೇ ಫ್ಯಾನ್ಗಳು, ಕೂಲರ್ಗಳು ಅಥವಾ ಎಸಿಗಳು ನಮಗೆ ನೀಡಲು ಸಾಧ್ಯವಿಲ್ಲ. ಬೇವಿನ ಮರವು ಅದ್ಭುತವಾದ ಆಮ್ಲಜನಕವನ್ನು ನೀಡುತ್ತದೆ. ಬೇವಿನ ಮರದ ಕೆಳಗೆ ಸ್ವಲ್ಪ ಸಮಯ ಕುಳಿತು ಆ ಗಾಳಿಯನ್ನು ಸೇವಿಸಿದರೆ ನಮ್ಮ 100 ರೋಗಗಳು ಕಡಿಮೆಯಾಗುತ್ತವೆ. ಇಷ್ಟು ಆರೋಗ್ಯಕರ ಗಾಳಿಯನ್ನು ಬೇವಿನ ಮರ ಒದಗಿಸುತ್ತದೆ. ಬೇವಿನ ಮರ ಇರುವಲ್ಲಿ ಒಂದು ಉತ್ತಮ ಸಕಾರಾತ್ಮಕ ಶಕ್ತಿ ಇರುತ್ತದೆ. ಬೇವಿನ ಮರ ಇರುವ ಮನೆಯಲ್ಲಿ ಜಗಳಗಳು, ಸಮಸ್ಯೆಗಳು ಕಡಿಮೆ ಇರುತ್ತವೆ. ಆರೋಗ್ಯವು ಚೆನ್ನಾಗಿತ್ತು. ಬೇವಿನ ಎಲೆಗಳು ಸಹ ಆಯುರ್ವೇದದ ಪ್ರಕಾರ ನಮಗೆ ತುಂಬ ಒಳ್ಳೆಯದು. ಒಂದು ಹಿಡಿ ಬೇವಿನ ಎಲೆಗಳನ್ನು ಈ ದಿನ ಸ್ನಾನ ಮಾಡುವ ನೀರಿನಲ್ಲಿ ಹಾಕಿ ಸ್ನಾನ ಮಾಡಿದರೆ ನಿಮಗೆ ಇರುವ ಅನಾರೋಗ್ಯ ಸಮಸ್ಯೆಗಳು, ಪಿತೃದೋಷಗಳು, ಪಾಪಗಳು, ಶನಿ ದೋಷಗಳು ಎಲ್ಲವೂ ನಿವಾರಣೆಯಾಗಿ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಬೇವಿನ ಎಲೆಗಳನ್ನು ಹಾಕೋದ್ರಿಂದ ನೀವು ಶಕ್ತಿವಂತರಾಗಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಹೊಸ ಉತ್ಸಾಹ, ಉಲ್ಲಾಸ ಮತ್ತು ಹೊಸ ಆಯುಷ್ಯದೊಂದಿಗೆ ಜೀವನವನ್ನು ಪ್ರಾರಂಭಿಸಲು ಸಾಧ್ಯವಾಗುತ್ತದೆ. ಅಷ್ಟು ಶಕ್ತಿಶಾಲಿ. ಇನ್ನು ಬೇವಿನ ಮರದ ಬಳಿ ನಾವು ಏನು ಮಾಡಬೇಕು ಅಂದರೆ, ಇದಕ್ಕಾಗಿ ಮೊದಲು ನೀವು ಒಂದು ಬಿಳಿ ಕಾಗದವನ್ನು ತೆಗೆದುಕೊಂಡ ನಂತರ ಆ ಕಾಗದದ ಮೇಲೆ ನಿಮ್ಮ ಸಮಸ್ಯೆಯನ್ನು ಬರೆಯಿರಿ. ಅಂದರೆ ನೀವು ಯಾವ ಸಮಸ್ಯೆಯ ಬಗ್ಗೆ ಈ ಪರಿಹಾರವನ್ನು ಮಾಡ್ತಿದ್ದೀರಿ ಆ ಸಮಸ್ಯೆಯನ್ನು ಬರೆಯಿರಿ. ಹಣಕ್ಕಾಗಿ ಮಾಡುತ್ತಿದ್ದೀರಾ ಅಥವಾ ಗಂಡ ಹೆಂಡತಿಯರ ನಡುವಿನ ಜಗಳಗಳು ಕಡಿಮೆಯಾಗಬೇಕೆಂದು ಮಾಡ್ತಿದ್ದೀರಾ, ಸಾಲಗಳು ತೀರಬೇಕೆಂದು ಮಾಡ್ತಿದ್ದೀರಾ, ಹೀಗೆ ನಿಮಗೆ ಇರುವ ಸಮಸ್ಯೆಯನ್ನು ಬರೆಯಿರಿ. ಬರೆದ ನಂತರ ಆ ಕಾಗದದ ಮೇಲೆ 1 ಚಮಚ ಕಪ್ಪು ಸಾಸಿವೆ ಹಾಕಿ. ಈ ಕಪ್ಪು ಸಾಸಿವೆ ತುಂಬ ಶಕ್ತಿಶಾಲಿಯಾಗಿರೋದ್ರಿಂದ 1 ಚಮಚ ಕಪ್ಪು ಸಾಸಿವೆ ಹಾಗೆ 1 ಚಮಚ ಕಲ್ಲುಪ್ಪು ಹಾಕಿ. ನಂತರ ಕುಂಕುಮ ಕೆಂಪು ಬಣ್ಣದಲ್ಲಿರುವುದರಿಂದ ಈ ಅಮಾವಾಸ್ಯೆಯ ದಿನ ಕೆಟ್ಟ ದೃಷ್ಟಿಯನ್ನು ತೆಗೆದುಹಾಕಲು ಇದು ತುಂಬ ಉಪಯುಕ್ತವಾಗಿದೆ. ಇವುಗಳ ಜೊತೆಗೆ ಒಣಮೆಣಸಿನಕಾಯಿಗಳನ್ನು ಹಾಕಿ. 4 ಒಣಮೆಣಸಿನಕಾಯಿಗಳು ಸಾಕು. ಆ ಮೆಣಸಿನಕಾಯಿಗಳನ್ನು ಸಹ ಆ ಕಾಗದದಲ್ಲಿ ಹಾಕಿ. ನಮ್ಮ ಪೂರ್ವಿಕರು ಮೊದಲು ಉಪ್ಪು, ಒಣಮೆಣಸಿನಕಾಯಿಗಳಿಂದ ದೃಷ್ಟಿ ತೆಗೆಯುತ್ತಿದ್ದರು. ಮಕ್ಕಳಿಗೆ ಜ್ವರ ಇತ್ಯಾದಿ ಬಂದಾಗ ದೃಷ್ಟಿ ತೆಗೆಯುತ್ತಿದ್ದರು.
ದೃಷ್ಟಿ ತೆಗೆದರೆ ಆ ಜ್ವರಗಳು ತಕ್ಷಣ ಕಡಿಮೆಯಾಗುತ್ತಿದ್ದವು. ಆದ್ದರಿಂದ ಅಷ್ಟು ಶಕ್ತಿಶಾಲಿ ಕೆಂಪು ಮೆಣಸಿನಕಾಯಿಗಳು. ಇವು ಕೂಡ ಕೆಂಪು ಬಣ್ಣದಲ್ಲಿರುತ್ತವೆ. ಕೆಟ್ಟದ್ದನ್ನು ಚೆನ್ನಾಗಿ ತೆಗೆದುಹಾಕುತ್ತವೆ. ಹೀಗೆ ಈ ಕಾಗದದ ಮೇಲೆ ಸಮಸ್ಯೆಯನ್ನು ಬರೆದು 1 ಚಮಚ ಸಾಸಿವೆ, 1 ಚಮಚ ಕಲ್ಲುಪ್ಪು, ಚಿಟಿಕೆ ಕುಂಕುಮ, 4 ಒಣಮೆಣಸಿನಕಾಯಿಗಳು ಇವೆಲ್ಲವನ್ನು ಆ ಕಾಗದದಲ್ಲಿ ಹಾಕಿ ಆ ಕಾಗದದ ಮೇಲೆ ನಿಮ್ಮ ಸಮಸ್ಯೆಯನ್ನು ಕೆಂಪು ಬಣ್ಣದ ಸ್ಕೆಚ್ ಪೆನ್ನಿಂದ ಬರೆಯಬೇಕು. ನೆನಪಿಡಿ, ಕೆಂಪು ಬಣ್ಣದ ಸ್ಕೆಚ್ ಪೆನ್ನಿಂದ ನಿಮ್ಮ ಸಮಸ್ಯೆಯನ್ನು ಬರೆದು ಒಟ್ಟು 5 ವಸ್ತುಗಳನ್ನು ಹಾಕಿ. ಅಂದರೆ ಕಪ್ಪು ಸಾಸಿವೆ, ಕಲ್ಲುಪ್ಪು, ಚಿಟಿಕೆ ಕುಂಕುಮ, 4 ಒಣಮೆಣಸಿನಕಾಯಿಗಳು ಈ 5 ವಸ್ತುಗಳನ್ನು ಆ ಕಾಗದದಲ್ಲಿ ಹಾಕಿದ ನಂತರ ಚಿಕ್ಕ ಮೂಟೆ ಕಟ್ಟಿ ಆ ನಂತರ ಈ ಚಿಕ್ಕ ಮೂಟೆಯನ್ನು ತೆಗೆದುಕೊಂಡು ನೀವು ಬೇವಿನ ಮರದ ಬಳಿಗೆ ಹೋಗಬೇಕು. ನೀವು ಸಂಧ್ಯಾ ಸಮಯದಲ್ಲಿ ಅಂದರೆ ಸುಮಾರು 4 ಗಂಟೆಯಿಂದ 6 ಗಂಟೆಯ ನಡುವೆ ಹೋಗಬೇಕು. ನೀವು ಬೇವಿನ ಮರದ ಹತ್ತಿರ ಹೋಗಿ ಆ ಚಿಕ್ಕ ಮೂಟೆಯನ್ನು ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಸಂಕಲ್ಪವನ್ನು ಹೇಳಿಕೊಳ್ಬೇಕು. ನಿಮಗಿರುವಂಥ ಕೆಟ್ಟದ್ದು ಹೋಗಬೇಕು, ಬಾಧೆಗಳು ದೂರವಾಗಬೇಕೆಂದು ಹೇಳಿ ಬೇವಿನ ಮರವು ಅಮ್ಮನವರ ಸ್ವರೂಪವಾಗಿರುವುದರಿಂದ ಆ ತಾಯಿಗೆ ಹೇಳಿಕೊಂಡು ಮರದ ಸುತ್ತಲೂ ಬಲದಿಂದ ಎಡಕ್ಕೆ 3 ಬಾರಿ, ಎಡದಿಂದ ಬಲಕ್ಕೆ 3 ಬಾರಿ ಆ ಚಿಕ್ಕ ಮೂಟೆಯನ್ನು ನಿಮ್ಮ ತಲೆಯ ಸುತ್ತ ತಿರುಗಿಸಿಕೊಂಡು ಆ ಬೇವಿನ ಮರದ ಹತ್ತಿರ ಆ ಚಿಕ್ಕ ಮೂಟೆಯನ್ನು ಹಾಕಿ ಹಿಂದಿರುಗಿ ನೋಡದೆ ನೀವು ಮನೆಗೆ ಹೋಗಬೇಕು. ಸಂಜೆ 4 ಗಂಟೆ ಸಮಯದಿಂದ 6 ಗಂಟೆಯ ಸಮಯದವರೆಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ. ನಿಮಗೆ ಉತ್ತಮ ಫಲಗಳು ದೊರೆಯುತ್ತವೆ. ಈ ದಿನ ಸಂಜೆ 4 ಗಂಟೆಗೆ ಈ ಪರಿಹಾರವನ್ನು ಮಾಡಿ. ಮನೆಯಲ್ಲಿರುವ ಬೇವಿನ ಮರದ ಬಳಿ ಈ ಪರಿಹಾರವನ್ನು ಮಾಡಬಾರ್ದು. ಹೊರಗಿರುವ ಮರದ ಬಳಿ ಮಾತ್ರ ಪರಿಹಾರವನ್ನು ಮಾಡಬೇಕು. ಅದೇ ರೀತಿ ದೇವಸ್ಥಾನದ ಒಳಗಿರುವ ಮರದ ಬಳಿಯೂ ಈ ಪರಿಹಾರವನ್ನು ಮಾಡಬಾರ್ದು. ದೇವಸ್ಥಾನದ ಹೊರಗೆ ಇರಬೇಕು, ರಸ್ತೆಯ ಬದಿಯಲ್ಲಿರಬೇಕು, ಮನೆಯ ಹೊರಗೆ ಇರಬೇಕು. ಆ ಮರದ ಬಳಿ ಈ ಪರಿಹಾರವನ್ನು ಮಾಡಬೇಕು. ಆ ಚಿಕ್ಕ ಮೂಟೆಯನ್ನು ಮರದ ಬಳಿ ಹಾಕುವ ಮೊದಲು ಬೇವಿನ ಮರವನ್ನು ಸ್ಪರ್ಶಿಸಿ ನಮಸ್ಕರಿಸಿ. ನಿಮಗೆ ಸಾಧ್ಯವಾದರೆ ಆ ಬೇವಿನ ಮರಕ್ಕೆ 1 ಚೊಂಬು ನೀರನ್ನು ಹಾಕಿ ಆ ಬೇವಿನ ಮರದ ಸುತ್ತ ಪ್ರದಕ್ಷಿಣೆಗಳನ್ನು ಮಾಡಿ. ಆ ನಂತರ ಚೆನ್ನಾಗಿ ನಿಮ್ಮ ಸಂಕಲ್ಪ ಹೇಳಿಕೊಂಡು ಈ ಚಿಕ್ಕ ಮೂಟೆಯನ್ನು ನಿಮ್ಮ ತಲೆಯ ಸುತ್ತ ಬಲದಿಂದ ಎಡಕ್ಕೆ 3 ಬಾರಿ, ಎಡದಿಂದ ಬಲಕ್ಕೆ 3 ಬಾರಿ ತಿರುಗಿಸಿ ಆ ಬೇವಿನ ಮರದ ಬುಡದಲ್ಲಿ ಹಾಕಿ ಹಿಂದಿರುಗಿ ನೋಡದೆ ಮನೆಗೆ ಹೋಗಿ. ಇದರಲ್ಲಿ ಹಾಕಿರುವ ಪ್ರತಿಯೊಂದು ಕೂಡ ಬಹಳ ಶಕ್ತಿಶಾಲಿಯಾಗಿದೆ. ಸಾಸಿವೆ ದೃಷ್ಟಿ ತೆಗೆದುಹಾಕುತ್ತದೆ. ಕಪ್ಪು ಬಣ್ಣದಲ್ಲಿರುತ್ತವೆ. ಕಪ್ಪು ಕೂಡಲೇ ಕೆಟ್ಟದ್ದನ್ನು ತೆಗೆದುಹಾಕುತ್ತದೆ. ಬಹಳ ಶಕ್ತಿಶಾಲಿ ಸಾಸಿವೆ ನಮಗೆ ಚಿಕ್ಕದಾಗಿರುತ್ತದೆ. ಅದೇ ರೀತಿ ಕಲ್ಲುಪ್ಪು ಕೂಡ ದೃಷ್ಟಿ ತೆಗೆಯಲು ಮತ್ತು ದೋಷವನ್ನು ನಿವಾರಿಸಲು ಬಹಳ ಉಪಯುಕ್ತವಾಗಿದೆ. ಸಾಲದ ಸಮಸ್ಯೆಗಳನ್ನು, ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಕುಂಕುಮ ಮಂಗಳಕರವಾದದ್ದು, ಶುಭಕರವಾದದ್ದು. ಇನ್ನು ಅನೇಕ ಮೆಣಸಿನಕಾಯಿಗಳು ಬಹಳ ಖಾರವನ್ನು ಹೊಂದಿರುತ್ತವೆ. ಅದೇ ರೀತಿ ನಮಗಿರುವಂತಹ ಕಠಿಣ ಸಮಸ್ಯೆಗಳನ್ನು, ಖಾರವಾದ ಸಮಸ್ಯೆಯನ್ನಾದರೂ ಒಣಮೆಣಸಿನಕಾಯಿಗಳು ಕ್ಷಣಗಳಲ್ಲಿ ನಿವಾರಿಸುತ್ತವೆ. ಆದ್ದರಿಂದ ಇವುಗಳನ್ನು ಕಟ್ಟಿ ಹಾಗೆ ದೃಷ್ಟಿ ತೆಗೆದು ಬೇವಿನ ಮರದ ಬಳಿ ಹಾಕಿ. ಮನೆಗೆ ಪ್ರವೇಶಿಸುವಾಗ ಮರೆಯದೆ ಕಾಲು ಕೈಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಹೋಗಿ. ಇನ್ನೂ ಸಾಧ್ಯವಾದರೆ ಸ್ನಾನ ಮಾಡಿ. ಹೀಗೆ ಮಾಡಿ ನೋಡಿ. ನೀವು ಮನೆಗೆ ಹೋಗುವಷ್ಟರಲ್ಲಿ ಒಂದು ಉತ್ತಮ ಸಕಾರಾತ್ಮಕ ಮನಸ್ಥಿತಿ ಬರುತ್ತದೆ. ನಿಮ್ಮ ಮನಸ್ಸು ಸಂಪೂರ್ಣವಾಗಿ ವಿಶ್ರಾಂತಿ ಪಡೆಯುತ್ತದೆ. ನಿಮಗೆ ಹಣಕಾಸಿನ ವಿಷಯದಲ್ಲಿ ಹಣ ಕೈಗೆ ಸಿಗುವುದು ಮತ್ತು ತುಂಬ ಶಾಂತವಾಗಿರುವುದನ್ನು ನೋಡಿ ನೀವೇ ಆಶ್ಚರ್ಯಪಡುತ್ತೀರಿ. ಹಣಕಾಸಿನ ಸಮಸ್ಯೆಗಳು ದೂರವಾಗುವುದು, ಮನೆಯ ಅನುಕೂಲಕರವಾಗಿ ಬದಲಾಗುವುದು, ಕೆಟ್ಟ ದೃಷ್ಟಿ ದೂರವಾಗುವುದು. ಈ ಪರಿಹಾರವು ಬಹಳ ಶಕ್ತಿಶಾಲಿಯಾಗಿ ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸುತ್ತದೆ. ಈ ಅಮಾವಾಸ್ಯೆ ಬಹಳ ಶಕ್ತಿಶಾಲಿಯಾಗಿರುವುದರಿಂದ ಖಂಡಿತವಾಗಿಯೂ ಇದನ್ನು ಮಾಡಿಕೊಳ್ಳಿ. ಈ ಪರಿಹಾರವು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಇದನ್ನು ಮಹಿಳೆಯರು ಮಾಡಬಹುದು, ಪುರುಷರು ಮಾಡಬಹುದು. ಯಾವುದೇ ತೊಂದರೆ ಇಲ್ಲ. ಚೆನ್ನಾಗಿ ಹೀಗೆ ಮಾಡಿಕೊಂಡು ನಿಮಗಿರುವ ಪ್ರತಿಯೊಂದು ಸಮಸ್ಯೆಯಿಂದಲೂ ಹೊರಬನ್ನಿ. ಹೀಗೆ ಮಾಡ್ತಿದ್ದೇವೆ ಎಂದು ಯಾರಿಗೂ ಹೇಳಬಾರದು. ಹೇಳಿದರೆ ನಮ್ಮ ಮಾತಿನ ರೂಪದಲ್ಲಿ ಅದಕ್ಕಿರುವ ಶಕ್ತಿ ಎಲ್ಲವೂ ಹೋಗುತ್ತದೆ. ಆದ್ದರಿಂದ ಇದನ್ನು ರಹಸ್ಯವಾಗಿ ಮಾಡಬೇಕಾದ ಪರಿಹಾರ ಇದು. ಆದ್ದರಿಂದ ನೀವು ಕೂಡ ಈ ಶಕ್ತಿಶಾಲಿ ಈ ದಿನದಂದು ಬೇವಿನ ಮರದ ಬಳಿ ನೀಡಿದ ಸುಲಭ ಪರಿಹಾರವನ್ನು ಮಾಡಿ ನಿಮ್ಮ ಕಷ್ಟಗಳನ್ನು, ದಾರಿದ್ರ್ಯವನ್ನು ನಿವಾರಿಸಿಕೊಂಡು ಆನಂದವಾಗಿ ಬದುಕಿ. ಓಕೆ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ತಿಂಗಳಿಗೂ ಒಂದು ವಿಶಿಷ್ಟವಾದ ಮಹತ್ವವಿದೆ. ಬ್ರಹ್ಮಾಂಡದ ಶಕ್ತಿಗಳು ಭೂಮಿಯ ಮೇಲೆ ಅತ್ಯಂತ ಪ್ರಬಲವಾಗಿ ಪ್ರವಹಿಸುವ ದಿನವಿದು. ಈ ದಿನ ದೇವತೆಗಳೆಲ್ಲರೂ ಭೂಮಿಗೆ ಇಳಿದು ಬರುತ್ತಾರೆಂದು ಪುರಾಣಗಳು ಸಾರುತ್ತವೆ. ಇಂದಿನ ಈ ವಿಡಿಯೋದಲ್ಲಿ ನಾವು ಈ ದಿನ ಮಾಡಲೇಬೇಕಾದ ಆ ಒಂದು ರಹಸ್ಯ ಪರಿಹಾರದ ಬಗ್ಗೆ ತಿಳಿಸಲಿದ್ದೇನೆ.
ಒಂದು ವಿಶೇಷವಾದ ಮರವನ್ನು ಮುಟ್ಟೋದ್ರಿಂದ ನಿಮ್ಮ ಜನ್ಮಗಳ ಪಾಪಗಳು ಕಳೆದು ಹೋಗುತ್ತವೆ. ಅಂದರೆ ನೀವು ನಂಬ್ತೀರಾ? ಹೌದು, ಇದು ಶಾಸ್ತ್ರೋಕ್ತವಾದ ಸತ್ಯ. ಸಾಲದ ಬಾಧೆ, ದರಿದ್ರ ಯೋಗ, ಮನೆಯಲ್ಲಿ ಕಲಹ ಅಥವಾ ಎಷ್ಟೇ ದುಡಿದರೂ ಹಣ ನಿಲ್ಲುತ್ತಿಲ್ಲವೇ? ಹಾಗಾದರೆ ಇಂದಿನ ಈ ಆಧ್ಯಾತ್ಮಿಕ ಯಾತ್ರೆಯಲ್ಲಿ ನಾವು ಈ ಮಹಾ ಶುಭ ದಿನದಂದು ಯಾವ ಕೆಲಸ ಮಾಡಬೇಕು, ಯಾವುದನ್ನು ಮಾಡಬಾರದು ಮತ್ತು ನಿಮ್ಮ ಅದೃಷ್ಟವನ್ನು ಬದಲಿಸುವ ಆ ಮರದ ರಹಸ್ಯವೇನು ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿ ಈ ಮಾಹಿತಿಗಿದೆ. ಮುಂದುವರಿಯುವ ಮುನ್ನ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮಿ ನಮಃ ಅಥವಾ ಓಂ ಶ್ರೀಮನ್ನಾರಾಯಣ ಎಂದು ಕಮೆಂಟ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ಕಂದ ಪುರಾಣದ ಪ್ರಕಾರ ಈ ದಿನ ಸಮುದ್ರ ಸ್ನಾನ ಮಾಡುವುದು ಕೋಟಿ ಜನ್ಮಗಳ ಪುಣ್ಯಕ್ಕೆ ಸಮಾನ. ಸಮುದ್ರಕ್ಕೆ ಹೋಗಲು ಸಾಧ್ಯವಾಗದವರು ಮನೆಯಲ್ಲಿಯೇ ಸ್ನಾನದ ನೀರಿಗೆ ಸ್ವಲ್ಪ ಗಂಗಾ ಜಲವನ್ನು ಬೆರೆಸಿ ಗಂಗಾ, ಗೋದಾವರಿ, ಕಾವೇರಿ ಮುಂತಾದ ಪುಣ್ಯ ನದಿಗಳ ಹೆಸರನ್ನು ಸ್ಮರಿಸುತ್ತಾ ಸ್ನಾನ ಮಾಡಬೇಕು. ಈ ದಿನ ಸಮುದ್ರಕ್ಕೆ ಅಳಲೆಕಾಯಿ ಅರ್ಪಿಸಿ ಸ್ನಾನ ಮಾಡೋದ್ರಿಂದ ನರದೃಷ್ಟಿ ಮತ್ತು ದೃಷ್ಟಿ ದೋಷಗಳು ದೂರವಾಗುತ್ತವೆ. ಈ ದಿನ ನಿಮ್ಮ ಮನೆಗೆ ಮಹಾಲಕ್ಷ್ಮಿಯನ್ನು ಆಹ್ವಾನಿಸಲು ನೀವು ಮಾಡಬೇಕಾದ ಕೆಲವು ಪರಿಹಾರಗಳು: 1. ಹೊಸ್ತಿಲ ಪೂಜೆ ಮತ್ತು ರಕ್ಷಣೆ. ಈ ದಿನ ಬೆಳಗ್ಗೆ ಸ್ನಾನದ ನಂತರ 1 ಲೋಟ ನೀರಿಗೆ ಚಿಟಿಕೆ ಕುಂಕುಮ, 1 ಹನಿ ಹಾಲು ಮತ್ತು 2 ಲವಂಗದ ಪುಡಿಯನ್ನು ಬೆರೆಸಿ ಮನೆಯ ಮುಖ್ಯ ದ್ವಾರಕ್ಕೆ ಪ್ರೋಕ್ಷಣೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಓಡಿ ಹೋಗಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತಾಳೆ. 2 ಕಪ್ಪು ದಾರದ ರಕ್ಷಾ ಕವಚ. ದೃಷ್ಟಿದೋಷದಿಂದ ವ್ಯಾಪಾರ ಅಥವಾ ಆರೋಗ್ಯ ಹದಗೆಡುತ್ತಿದ್ರೆ ಸಂಧ್ಯಾ ಸಮಯದಲ್ಲಿ 1 ಕಪ್ಪು ದಾರವನ್ನು ತೆಗೆದುಕೊಂಡು ಈ ಮಂತ್ರವನ್ನು 11 ಬಾರಿ ಪಠಿಸಿ. ಓಂ ಲಂ ಲಂ ದೃಷ್ಟಿ ನಿವಾರಯಾಮಿ ದೃಷ್ಟಿ ನಿವಾರಯಾಮಿ. ನಂತರ ಈ ದಾರವನ್ನು ಪುರುಷರು ಬಲಗಾಲಿಗೆ, ಮಹಿಳೆಯರು ಎಡಗಾಲಿಗೆ ಕಟ್ಟಿಕೊಳ್ಳಿ. ಇದು ನಿಮ್ಮನ್ನು ಶತ್ರು ಬಾಧೆಯಿಂದ ರಕ್ಷಿಸುತ್ತದೆ. ಈಗ ನಾವು ವಿಡಿಯೋದ ಅತ್ಯಂತ ಪ್ರಮುಖ ಭಾಗಕ್ಕೆ ಬಂದಿದ್ದೇವೆ. ಈ ದಿನ ಯಾವ ಮರವನ್ನು ಮುಟ್ಟಿದ್ರೆ ರಾಜಯೋಗ ದೊರೆಯುತ್ತದೆ? ಅದುವೇ ಬೇವಿನ ಮರ. ಬೇವಿನ ಮರವು ಸಾಕ್ಷಾತ್ ಆದಿಪರಾಶಕ್ತಿಯ ಸ್ವರೂಪ. ಈ ದಿನ ಬೇವಿನ ಮರಕ್ಕೆ 1 ಚೆಂಬು ನೀರನ್ನು ಅರ್ಪಿಸಿ 3 ಪ್ರದಕ್ಷಿಣೆ ಹಾಕಿ ಮರವನ್ನು ಸ್ಪರ್ಶಿಸಬೇಕು. ಬೇವಿನ ಗಾಳಿಯು ಆರೋಗ್ಯವನ್ನು ನೀಡಿದರೆ ಈ ವಿಶೇಷ ದಿನದ ಸ್ಪರ್ಶವು ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಎನರ್ಜಿಯನ್ನು ಹೀರಿಕೊಂಡು ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ. ಇದರ ಜೊತೆಗೆ ಅಶ್ವತ್ಥ ಮರವನ್ನು ಪೂಜಿಸುವುದು ಅತ್ಯಂತ ಶ್ರೇಷ್ಠ. ಅಶ್ವತ್ಥ ಮರದಲ್ಲಿ ಲಕ್ಷ್ಮೀನಾರಾಯಣರು ನೆಲೆಸಿರುತ್ತಾರೆ. 2 ಅಶ್ವತ್ಥ ಎಲೆಗಳನ್ನು ಮನೆಗೆ ತಂದು ಪೂಜಾ ಕೋಣೆಯಲ್ಲಿಡುವುದರಿಂದ ಆರ್ಥಿಕ ಅಭಿವೃದ್ಧಿ ಖಂಡಿತ. ನೀವು ಮರವನ್ನು ಮುಟ್ಟುವಾಗ ಈ ಮಂತ್ರವನ್ನು ಜಪಿಸಿದರೆ ಇನ್ನೂ ಉತ್ತಮ ಫಲ ಇರುತ್ತದೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪ ಅಗ್ರತಃ ಶಿವರೂಪಾಯ ವೃಕ್ಷರಾಜಯತೆ ನಮೋ ನಮಃ. ಪಂಡಿತರು ಹೇಳುವಂತೆ ಈ ದಿನ ನಿಂಬೆಹಣ್ಣಿನಿಂದ ಮಾಡುವ ಪರಿಹಾರವು ಅದ್ಭುತ ಫಲ ನೀಡುತ್ತದೆ. 1 ಹಣ್ಣಾದ ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ. 1 ವೀಳ್ಯದೆಲೆಯಲ್ಲಿ ಹಿಡಿ ಉಪ್ಪನ್ನು ಇಟ್ಟು ಅದರ ಮೇಲೆ ನಿಂಬೆಹಣ್ಣನ್ನು 4 ಭಾಗಗಳಾಗಿ ಪೂರ್ತಿ ಕತ್ತರಿಸದೆ ಸೀಳಿಡಿ. ಅದಕ್ಕೆ ಹಳದಿ ಕುಂಕುಮ ಹಚ್ಚಿ 2 ಲವಂಗಗಳನ್ನು ಚುಚ್ಚಿ ಈ ತಟ್ಟೆಯನ್ನು ಹಿಡಿದುಕೊಂಡು ಮನೆಯ ಎಲ್ಲ ಮೂಲೆಗಳಲ್ಲೂ ಸುತ್ತಿ ನಂತರ ಮನೆಯ ಹೊರಗೆ ಬಾಗಿಲ ಎಡಭಾಗದಲ್ಲಿಟ್ಟು ಬಿಡಿ. ಮಾರನೇ ದಿನ ಅದನ್ನು ಜನರಿಲ್ಲದ ಕಡೆ ಎಸೆಯಿರಿ. ಇದು ಮನೆಯ ಮೇಲಿರುವ ಎಲ್ಲ ತಂತ್ರ ಮಂತ್ರ ಬಾಧೆಗಳನ್ನು ನಿವಾರಿಸುತ್ತದೆ. ಗೋವಿನ ಶರೀರದಲ್ಲಿ 3,000,000 ದೇವತೆಗಳಿದ್ದಾರೆ. ಈ ದಿನ ಗೋವಿಗೆ ಈ ಕೆಳಗಿನ ವಸ್ತುಗಳನ್ನು ನೀಡೋದ್ರಿಂದ ಸಿಗುವ ಫಲಗಳು ಇಲ್ಲಿವೆ: ಬೆಲ್ಲ ಬೆರೆಸಿದ ಅಕ್ಕಿ ಹಿಟ್ಟು, ಮಾನಸಿಕ ಶಾಂತಿಗಾಗಿ ನೆನೆಸಿದ ಕಡಲೆಬೇಳೆ, ಕುಟುಂಬ ಕಲಹ ನಿವಾರಣೆಗಾಗಿ ಬಾಳೆಹಣ್ಣು, ಉನ್ನತ ಪದವಿ ಮತ್ತು ಗೌರವಕ್ಕಾಗಿ ಬೇಯಿಸಿದ ಆಲೂಗಡ್ಡೆ, ನರದೃಷ್ಟಿ ನಿವಾರಣೆಗಾಗಿ ಟೊಮೊಟೊ, ವಿವಾಹ ಪ್ರಾಪ್ತಿಗಾಗಿ ಸೌತೆಕಾಯಿ, ಶತ್ರುಗಳು ಮಿತ್ರರಾಗಲು ಬದನೆಕಾಯಿ, ಸಂತಾನ ಪ್ರಾಪ್ತಿಗಾಗಿ ನೆನೆಸಿದ ತೊಗರಿಬೇಳೆ, ಸಾಲ ಮುಕ್ತಿಗಾಗಿ ಗೋಧಿ ಹಿಟ್ಟು ಮತ್ತು ಬೆಲ್ಲ, ಉದ್ಯೋಗ ಲಾಭಕ್ಕಾಗಿ ಮತ್ತು ಸೂರ್ಯದೇವರ ಕೃಪೆಗಾಗಿ ಕಡಲೆ ಹಿಟ್ಟು ಮತ್ತು ಬೆಲ್ಲ, ಕೋರ್ಟ್ ಕೇಸ್ನಲ್ಲಿ ಜಯಿಸುವುದಕ್ಕಾಗಿ. ಇನ್ನು ಈ ದಿನ ಸಂಜೆ 6 ರಿಂದ 8 ಗಂಟೆಯ ಒಳಗಾಗಿ ಮನೆಯಲ್ಲಿ ಈ 4 ವಸ್ತುವನ್ನು ಬಳಸಿ ಧೂಪ ಹಾಕಿ. ಇದರಿಂದ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ತೊಲಗುತ್ತದೆ. ಯಾರಾದರೂ ಆಗದೇ ಇದ್ದವರು ಮಾಡಿಸಿದರೆ ಆ ದುಷ್ಟ ಶಕ್ತಿಗಳ ಕೆಲಸ ಆಗದಂತೆ ಮಾಡುತ್ತದೆ. ಮನೆಯ ಸದಸ್ಯರಿಗೆ ಇದ್ದ ಮೈಕೈ ನೋವು, ಆರೋಗ್ಯ ಸಮಸ್ಯೆ, ಮಾನಸಿಕ ಕಿರಿಕಿರಿಗಳು ದೂರವಾಗಿ ಅದೃಷ್ಟ ಕೂಡಿ ಬರುತ್ತದೆ. ಮನೆಯ ಮಧ್ಯಭಾಗದಲ್ಲಿ ಈ ಧೂಪವನ್ನು ಹಾಕಬೇಕು. ಧೂಪಕ್ಕೆ ಸಾಂಬ್ರಾಣಿ, ಬಿಳಿ ಸಾಸಿವೆ ಹಾಕಬೇಕು. ಇದರ ಜೊತೆಗೆ ದೃಷ್ಟಿ ಬೀಜ ಅಂತ ಪೂಜಾ ಸಾಮಗ್ರಿಗಳು ಸಿಗುವ ಅಂಗಡಿಯಲ್ಲಿ ಸಿಗುತ್ತದೆ. ಅದನ್ನು ತಂದು ಅದರ ಜೊತೆಗೆ ಕಪ್ಪು ಜೀರಿಗೆ ಅಂತ ಸಿಗುತ್ತೆ. ಒಟ್ಟು 4 ವಸ್ತುಗಳು: ಸಾಂಬ್ರಾಣಿ ಪುಡಿ, ಬಿಳಿ ಸಾಸಿವೆ, ಕಪ್ಪು ಜೀರಿಗೆ ಹಾಗೂ ದೃಷ್ಟಿ ಬೀಜ. ಈ 4ನ್ನು ಕೂಡ ಕೆಂಡದಲ್ಲಿ ಹಾಕಿ ಮನೆಯ ಮಧ್ಯಭಾಗದಲ್ಲಿ ಧೂಪ ಹಾಕಿ.
5ರಿಂದ 10 ನಿಮಿಷದ ನಂತರ ಮನೆಯ ಎಲ್ಲ ಮೂಲೆ ಮೂಲೆಗೂ ಈ ಧೂಪದ ಹೊಗೆಯನ್ನು ತೋರಿಸಿ. ಇದರಿಂದ ಮನೆಯಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳು ತೊಲಗಿ ಸಾಕಷ್ಟು ಬದಲಾವಣೆಗಳು ನಿಮ್ಮ ಮನೆಯಲ್ಲಿ ನೀವು ನೋಡಬಹುದು. ಸಂಜೆಯ ಸಮಯದಲ್ಲಿ ವೀಳ್ಯದೆಲೆ, ಅಡಿಕೆ, ಬಳೆ, ಅರಿಶಿನ, ಕುಂಕುಮ, ತೆಂಗಿನಕಾಯಿ, ರವಿಕೆಯನ್ನು ಹಣ್ಣುಗಳ ಜೊತೆ ದಾನವಾಗಿ ಶಿವಾಲಯದಲ್ಲಾಗಿರಬಹುದು, ವಿಷ್ಣು ದೇವರ ಆಲಯದಲ್ಲಾಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಿಯೇ ಆಗಿರಬಹುದು ದಾನವಾಗಿ ನೀಡಿದರೆ ಕಂಡ ಕನಸುಗಳು ನನಸಾಗುತ್ತವೆ. ಕಠಿಣ ಕಷ್ಟಗಳಿಂದ ಶೀಘ್ರವಾಗಿ ಮುಕ್ತಿ ದೊರೆಯುತ್ತದೆ. ನಿಮ್ಮ ಮನೆಯ ಅಂಗಳದಲ್ಲಿ ದೀಪಗಳನ್ನು ಬೆಳಗಿಸಿ ಹೊಸ್ತಿಲಿನ ಬಳಿ, ತುಳಸಿ ಗಿಡದ ಬಳಿ, ದೇವರ ಕೋಣೆಯ ಮುಂದೆ, ದೇವರ ಕೋಣೆಯ ಒಳಗೆ ಮಣ್ಣಿನ ಹಣತೆಗಳನ್ನು ಬೆಳಗಿಸಿ ಪೂಜೆ ಮಾಡುವವರು ಶಿವನಾಮ ಸ್ಮರಣೆಯ ಮಾಡುತ್ತಾ ಶಿವನಿಗೆ ಏನನ್ನು ಕೂಡ ಅರ್ಪಿಸಲು ಸಾಧ್ಯವಿಲ್ಲವೆಂದರೆ ದರ್ಬೆ ಕಡ್ಡಿಗಳನ್ನು ಹಾಸಿ ಅದರ ಮೇಲೆ ಶಿವನ ಫೋಟೋ ಅಥವಾ ಶಿವಲಿಂಗವನ್ನು ಇಟ್ಟು ಪೂಜೆ ಮಾಡಿ ಉಪವಾಸವನ್ನು ಮಾಡಿ ಶಿವನಿಗೆ ಕೈ ಮುಗಿಯಿರಿ. ಈ ದಿನ ಮದ್ಯಪಾನ, ಮಾಂಸಾಹಾರ ಸೇವನೆ ಮಾಡಬಾರದು. ಕ್ಷೌರ, ಉಗುರು ಕತ್ತರಿಸುವುದನ್ನು ಮಾಡಬಾರದು. ಬ್ರಹ್ಮಚರ್ಯವನ್ನು ತಪ್ಪದೇ ಪಾಲಿಸಬೇಕು. ಇನ್ನು ಈ ಮಾಸದಲ್ಲಿ ನಿಮ್ಮ ಮನೆಯಲ್ಲಿಯೇ ಸರಳವಾಗಿ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಈ ವಿಧಾನದಲ್ಲಿ ಮಾಡಿಕೊಳ್ಬೇಕು. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಆಂಜನೇಯನ ಫೋಟೋ ಅಥವಾ ವಿಗ್ರಹ ಇಟ್ಟು ಸಿಂಧೂರ, ತುಳಸಿಯಿಂದ ಅಲಂಕರಿಸಿ ಹನುಮನ ಮುಂದೆ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ಎಕ್ಕದ ಬತ್ತಿಗಳನ್ನು ಬಳಸಿ ದೀಪಾರಾಧನೆ ಮಾಡಬೇಕು. ಎಕ್ಕದ ಬತ್ತಿ, ಎಳ್ಳೆಣ್ಣೆಯನ್ನು ಬಳಸಿ ದೀಪಗಳನ್ನು ಹಚ್ಚಿದ್ದೇ ಆದಲ್ಲಿ ಆಂಜನೇಯನು ಶೀಘ್ರವಾಗಿ ಅನುಗ್ರಹಿಸುತ್ತಾನೆ. 5 ಎಕ್ಕದ ಬತ್ತಿಗಳನ್ನು ಬಳಸಿ ದೀಪವನ್ನು ಬೆಳಗಿಸಿ. ಸಾಧ್ಯವಾಗಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಬತ್ತಿಗಳಿಂದ ದೀಪಾರಾಧನೆ ಮಾಡಿ ನಮಸ್ಕಾರ ಮಾಡಿ. ಇದರ ಜೊತೆಗೆ ವೀಳ್ಯದೆಲೆಯಿಂದ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿಕೊಳ್ಳಿ. ಶ್ರೀರಾಮದೂತಾಯ ಹನುಮತೆ ನಮಃ ಅಂತ 21 ಬಾರಿ ಹೇಳುತ್ತಾ 21 ಎಲೆಗಳನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಿ. ಆಂಜನೇಯನ ಪ್ರೀತಿಗಾಗಿ ವಿವಿಧ ಹಣ್ಣುಗಳು, ಬಾಳೆ, ಹಣ್ಣು, ತೆಂಗಿನಕಾಯಿ, ವಿವಿಧ ವಿಧವಾದಂತಹ ಸಿಹಿ ನೈವೇದ್ಯಗಳನ್ನು ಇಟ್ಟು ಪೂಜೆ ಮಾಡಿ. ಆಂಜನೇಯ ಸ್ವಾಮಿಗೆ ಸಿಂಧೂರ ಅಥವಾ ಕೇಸರಿಗೆ ಎಳ್ಳೆಣ್ಣೆಯನ್ನು ಬೆರೆಸಿ ಆಂಜನೇಯ ಸ್ವಾಮಿಗೆ ಬೊಟ್ಟಾಗಿ ಇಡಬೇಕು. ಇದನ್ನು ಮಾಡಿದರೆ ಶತ್ರುಬಾಧೆಗಳು ದೂರವಾಗುತ್ತವೆ. ಇನ್ನು ಯಾರಾದರೂ ನಿಮಗೆ ಮಾಟಮಂತ್ರ ಮಾಡಿಸಿದರೆ, ಶತ್ರುಬಾಧೆಗಳು ಹೆಚ್ಚಾಗಿದ್ದರೆ ಅವರ ಹೆಸರನ್ನು ಹೇಳಿಕೊಳ್ತಾ ಆಂಜನೇಯ ಸ್ವಾಮಿಯ ಫೋಟೋ, ಬಾಲ ಕಾಣುವಂತೆ ಇರುವಂಥ ಫೋಟೋ ಮನೆಯಲ್ಲಿದ್ದರೆ ನೀವು ಬಾಲದಿಂದ ಶಿರಸ್ಸಿನ ತನಕ 20 ಗಂಧದ ಬೊಟ್ಟನ್ನು ಇಡಬೇಕು, 20 ಕುಂಕುಮದ ಬೊಟ್ಟನ್ನು ಇಡಬೇಕು. ಮತ್ತು ಶಿರಸ್ಸಿನಿಂದ ಬಾಲದ ತನಕ 20 ಗಂಧದ ಬೊಟ್ಟು, 20 ಕುಂಕುಮದ ಬೊಟ್ಟನ್ನು ಇಡಬೇಕು. ಹೀಗೆ ಒಟ್ಟು 40 ಗಂಧದ ಬೊಟ್ಟು, 40 ಕುಂಕುಮದ ಬೊಟ್ಟು ಇಡುತ್ತಾ ಓಂ ಕಪೀಶ್ವರಾಯ ನಮಃ ಎಂದು ಮಂತ್ರವನ್ನು ಹೇಳಬೇಕು. ಬಾಳೆಹಣ್ಣನ್ನು ನೈವೇದ್ಯವಾಗಿ ಆಂಜನೇಯನಿಗೆ ಅರ್ಪಿಸಬೇಕು. ಈ ಕೆಲಸವನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ವಿಧವಾದ ನೆಗೆಟಿವ್ ಎನರ್ಜಿಗಳು ದೂರವಾಗುತ್ತದೆ. ನಿಮಗೆ ಆಗದೇ ಇರುವವರು ಮಾಡಿಸಿರುವ ಪಿತೂರಿಗಳ ಶಕ್ತಿ ನಿಲ್ಲುತ್ತದೆ. ಸದಾ ಹನುಮನ ರಕ್ಷಣೆ ನಿಮಗೆ ಸಿಗುತ್ತದೆ. ಮನೆಯ ವಾಸ್ತುದೋಷ ಕೂಡ ಇದರಿಂದಲೇ ದೂರವಾಗುತ್ತದೆ. ಇನ್ನು ಈ ಶುಭ ದಿನದಂದು ಈ ತಪ್ಪುಗಳನ್ನು ಮಾಡಬೇಡಿ. ತುಳಸಿ ಎಲೆಗಳನ್ನು ಕೀಳಬೇಡಿ. ಸೂರ್ಯೋದಯದ ನಂತರ ನಿದ್ದೆ ಮಾಡಬೇಡಿ. ಹೇರ್ ಕಟ್, ಶೇವಿಂಗ್ ಅಥವಾ ಉಗುರು ಕತ್ತರಿಸುವುದು ದಾರಿದ್ರ್ಯಕ್ಕೆ ದಾರಿ. ಮಧ್ಯಾಹ್ನ ನಿದ್ದೆಯು ದಾರಿದ್ರ್ಯ ದೇವತೆಯನ್ನು ಆಹ್ವಾನಿಸಿದಂತೆ. ತೈಲ ನಿಷೇಧ. ಸಂಧ್ಯಾ ಸಮಯದಲ್ಲಿ ತಲೆಗೆ ಎಣ್ಣೆ ಹಚ್ಚಬೇಡಿ. ಶಾಂತಿ ಕಾಪಾಡಿ. ಮನೆಯಲ್ಲಿ ಮಹಿಳೆಯರು ಅಳಬಾರದು ಅಥವಾ ಕಲಹ ಮಾಡಬಾರದು. ಮಾಡಲೇಬೇಕಾದ ಮಂತ್ರಪಠಣ ಮತ್ತು ಧ್ಯಾನ. ಈ ದಿನ ವಿಶೇಷ ಮಂತ್ರವನ್ನು 108 ಬಾರಿ ಪಠಿಸಿ. ಓಂ ನಮೋ ಭಗವತೆ ಕೂರ್ಮಾಯ ನಮಃ. ಈ ಮಂತ್ರವು ನಿಮ್ಮ ಜೀವನದಲ್ಲಿ ಅಸ್ಥಿರತೆಯನ್ನು ಹೋಗಲಾಡಿಸಿ ಭದ್ರವಾದ ಅಡಿಪಾಯವನ್ನು ಮತ್ತು ಸ್ವಂತ ಮನೆಯ ಕನಸನ್ನು ನನಸು ಮಾಡುತ್ತದೆ. ಸ್ನೇಹಿತರೆ, ಈ ದಿನ ನಿಮ್ಮ ಪಾಲಿಗೆ ಕೇವಲ ಒಂದು ಕ್ಯಾಲೆಂಡರ್ ದಿನವಾಗಿರದೆ ಇದು ನಿಮ್ಮ ಬದುಕಿನ ಹೊಸ ಅಧ್ಯಾಯದ ಆರಂಭವಾಗಲಿ. ಪ್ರಕೃತಿ ಮತ್ತು ಭಗವಂತ ನಿಮಗೆ ನೀಡಿರುವ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ನಂಬಿಕೆಯೇ ಎಲ್ಲ ಪವಾಡಗಳ ತಾಯಿ. ಈ ವಿಡಿಯೋದಲ್ಲಿ ನಾವು ಚರ್ಚಿಸಿದ ಪ್ರತಿಯೊಂದು ಪರಿಹಾರವು ಸಾವಿರಾರು ವರ್ಷಗಳ ಅನುಭವದ ಸಾರ. ಈ ಮಾಹಿತಿಯನ್ನು ನಿಮ್ಮಲ್ಲೇ ಇಟ್ಕೊಳ್ಳಬೇಡಿ. ಕಷ್ಟದಲ್ಲಿರುವ ಇನ್ನೂ 10 ಜನರಿಗೆ ಶೇರ್ ಮಾಡಿ. ಪುಣ್ಯವನ್ನು ಹಂಚೋದ್ರಿಂದ ಅದು ದ್ವಿಗುಣವಾಗುತ್ತದೆ. ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾ ನಲಿದಾಡಲಿ ಎಂದು ಹಾರೈಸುತ್ತಾ ವಿರಾಮ ತೆಗೆದುಕೊಳ್ತಿದ್ದೇನೆ. ಮತ್ತೆ ಸಿಗೋಣ ಮತ್ತೊಂದು ದಿವ್ಯ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಶಾಸ್ತ್ರಗಳ ಪ್ರಕಾರ ಪ್ರತಿ ವಸ್ತು ಹಾಗೂ ಪದಾರ್ಥ ಒಂದು ನಿರ್ದಿಷ್ಟ ಶಕ್ತಿಯನ್ನು ಹೊಂದಿರುತ್ತದೆ. ಬೇರೆಯವರಿಂದ ಕೆಲವು ವಸ್ತುಗಳನ್ನು ಉಚಿತವಾಗಿ ಅಥವಾ ದಾನವಾಗಿ ತೆಗೆದುಕೊಳ್ಳುವುದು ಅವರ ನಕಾರಾತ್ಮಕ ಶಕ್ತಿಗಳನ್ನು ಹಾಗೂ ಅವರ ಕರ್ಮಫಲಗಳನ್ನು ನಾವು ತೆಗೆದುಕೊಂಡಂತೆ ಲೆಕ್ಕ. ಹಾಗಾಗಿ ಫ್ರೀಯಾಗಿ ಕೊಡ್ತಿದ್ದಾರಲ್ವಾ ಅಂತ ಕೊಟ್ಟಿದ್ದೆಲ್ಲ ತೆಗೆದುಕೊಳ್ಳಲು ಹೋಗಬಾರದು. ಈ ವಿಡಿಯೋದಲ್ಲಿ ಕೆಲವು ಪದಾರ್ಥಗಳು ಹಾಗೂ ವಸ್ತುಗಳ ಬಗ್ಗೆ ಹೇಳ್ತೀನಿ. ಅದನ್ನು ಯಾವ ಪರಿಸ್ಥಿತಿಯಲ್ಲೂ ದಾನವಾಗಿ ಅಥವಾ ಫ್ರೀಯಾಗಿ ಅಥವಾ ಸಾಲವಾಗಿಯೂ ಕೂಡ ತೆಗೆದುಕೊಳ್ಳಬೇಡಿ.
ಮುಂದುವರಿಸುವ ಮೊದಲು ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಷಯಕ್ಕೆ ಬರೋಣ. ನಾವು ಬೇರೆಯವರಿಂದ ಉಚಿತವಾಗಿ ತೆಗೆದುಕೊಳ್ಳಬಾರದ ಮೊದಲ ಪದಾರ್ಥ ಉಪ್ಪು. ಸನಾತನ ಧರ್ಮದಲ್ಲಿ ಉಪ್ಪು ಶ್ರೀ ಮಹಾಲಕ್ಷ್ಮಿಯ ಸ್ವರೂಪ. ಜೊತೆಗೆ ಉಪ್ಪಿಗೆ ನೆಗೆಟಿವ್ ಎನರ್ಜಿ ಎಳೆದುಕೊಳ್ಳುವ ಶಕ್ತಿ ಇರುತ್ತದೆ. ನಾವು ಇನ್ನೊಬ್ಬರಿಂದ ಉಪ್ಪು ಉಚಿತವಾಗಿ ತೆಗೆದುಕೊಂಡ್ರೆ ಅವರ ಮನೆಯಲ್ಲಿರುವ ಆರ್ಥಿಕ ಸಮಸ್ಯೆಗಳು, ನಕಾರಾತ್ಮಕ ಶಕ್ತಿಗಳು ಎಲ್ಲವನ್ನ ಎಳೆದುಕೊಂಡು ನಮ್ಮ ಮನೆಗೆ ಉಪ್ಪು ತರುತ್ತದೆ. ನಮ್ಮ ಮನೆಯಲ್ಲಿರುವ ಮಹಾಲಕ್ಷ್ಮಿ ಹೊರಟು ಹೋಗುತ್ತದೆ. ಇದು ನಮಗೆ ಸಾಲಬಾಧೆ, ಆರೋಗ್ಯ ಸಮಸ್ಯೆ, ಆರ್ಥಿಕ ಸಮಸ್ಯೆ ತಂದುಕೊಡುತ್ತದೆ. ಉಚಿತವಾಗಿ ತೆಗೆದುಕೊಳ್ಳಬಾರದ ಎರಡನೇ ವಸ್ತು ಚಪ್ಪಲಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನುಷ್ಯನ ಪಾದಗಳಲ್ಲಿ ಶನಿದೇವರು ವಾಸಿಸುತ್ತಾರೆ. ಬೇರೆಯವರ ಚಪ್ಪಲಿ ಹಾಕಿಕೊಳ್ಳುವುದು ಅಥವಾ ಉಚಿತವಾಗಿ ಚಪ್ಪಲಿ ತೆಗೆದುಕೊಳ್ಳುವುದರಿಂದ ಶನಿದೋಷ ಅಂಟಿಕೊಳ್ಳುತ್ತದೆ. ಈ ಕಾರಣದಿಂದ ಕೆಲಸಗಳಲ್ಲಿ ಅಡ್ಡಿಗಳು, ಜೀವನದಲ್ಲಿ ವಿಘ್ನಗಳು, ಅನಗತ್ಯ ಸಮಸ್ಯೆಗಳು ಬರುವುದು ನಡೆಯುತ್ತದೆ. ಉಚಿತವಾಗಿ ತೆಗೆದುಕೊಳ್ಳಬಾರದ ಮೂರನೇ ವಸ್ತು ಬಾಚಣಿಗೆ. ಬಾಚಣಿಗೆ ವೈಯಕ್ತಿಕ ಆರೋಗ್ಯಕ್ಕೆ ಸಂಬಂಧಿಸಿದ ವಸ್ತು. ಹಾಗೆ ಒಬ್ಬರ ಹಣೆ ಬರಹಕ್ಕೆ ಸಂಬಂಧಿಸಿದ ಶಕ್ತಿಯನ್ನು ಕೂಡ ಬಾಚಣಿಗೆ ಹೊಂದಿರುತ್ತದೆ. ಬೇರೆಯವರ ಬಾಚಣಿಗೆ ಬಳಸುವುದರಿಂದ ಕೂದಲಿಗೆ ಸಂಬಂಧಿಸಿದ ಅನಾರೋಗ್ಯ ಸಮಸ್ಯೆಗಳು ಬರುತ್ತವೆ. ಹಾಗೆ ಅವರ ಮಾನಸಿಕ ಸಮಸ್ಯೆಗಳು ಕೂಡ ನಮಗೆ ಅಂಟಿಕೊಳ್ಳುತ್ತವೆ. ಉಚಿತವಾಗಿ ತೆಗೆದುಕೊಳ್ಳಬಾರದ ನಾಲ್ಕನೇ ವಸ್ತು ಪೊರಕೆ. ಪೊರಕೆಯು ದರಿದ್ರ ಲಕ್ಷ್ಮಿಯನ್ನ ಮನೆಯಿಂದ ಹೊರಗೆ ಕಳಿಸುವ ವಸ್ತು. ಹಾಗೆ ಮಹಾಲಕ್ಷ್ಮಿಯ ಸ್ವರೂಪ ಕೂಡ. ಪೊರಕೆಯನ್ನು ಬೇರೆಯವರಿಂದ ಉಚಿತವಾಗಿ ತೆಗೆದುಕೊಳ್ಳುವುದು ಅಥವಾ ಬೇರೆಯವರ ಪೊರಕೆಯಿಂದ ನಮ್ಮ ಮನೆ ಗುಡಿಸಿದರೆ ಅವರ ಮನೆಯ ದರಿದ್ರ ಎಲ್ಲ, ಅಂದರೆ ದರಿದ್ರ ಲಕ್ಷ್ಮಿ ನಮ್ಮ ಮನೆಗೆ ಬರುತ್ತಾಳೆ. ನಮ್ಮ ಮನೆಯ ಸಿರಿ ಸಂಪತ್ತು ಕ್ಷೀಣಿಸುತ್ತದೆ. ಆರ್ಥಿಕ ಸ್ಥಿತಿಗೆ ಬಲವಾದ ಪೆಟ್ಟು ಬೀಳುತ್ತದೆ. ಬೀದಿಗೆ ಬರುವ ಅವಕಾಶ ಜಾಸ್ತಿ ಇರುತ್ತದೆ. ಉಚಿತವಾಗಿ ತೆಗೆದುಕೊಳ್ಳಬಾರದ ಐದನೇ ವಸ್ತು ಆಭರಣಗಳು. ಚಿನ್ನ, ಬೆಳ್ಳಿ ಆಭರಣಗಳಿಗೆ ಗ್ರಹಗಳನ್ನು ಪ್ರಭಾವಿತಗೊಳಿಸುವ ಶಕ್ತಿ ಇರುತ್ತದೆ. ಮುಖ್ಯವಾಗಿ ಚಿನ್ನ ಗುರುಗ್ರಹಕ್ಕೆ ಸಂಬಂಧಿಸಿದೆ. ಬೇರೆಯವರ ಆಭರಣಗಳನ್ನು ಧರಿಸುವುದು ಅಥವಾ ಉಚಿತವಾಗಿ ತೆಗೆದುಕೊಳ್ಳುವುದರಿಂದ ಗ್ರಹ ದೋಷಗಳು ಅಂಟಿಕೊಂಡು ಅನಿಷ್ಟ ನಡೆಯುವ ಅವಕಾಶ ಹೆಚ್ಚಾಗಿದೆ. ಆಭರಣಗಳು ಇರುವಂಥ ಬೆಲೆಗೆ ಫ್ರೀಯಾಗಿ ಕೊಟ್ಟರೆ ಅಥವಾ ಎಲ್ಲಾದರೂ ಸಿಕ್ಕರೆ ಯಾರು ಬೇಕಾದರೂ ತೆಗೆದುಕೊಳ್ಳುತ್ತಾರೆ. ಹಾಗಾಗಿ ಅಂಥ ಪರಿಸ್ಥಿತಿ ಬಂದಾಗ 1 ರೂಪಾಯಾದರೂ ನಿಮ್ಮ ಕಡೆಯಿಂದ ಅವರಿಗೆ ಕೊಟ್ಟು ಆಭರಣಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿ. ಒಂದು ವೇಳೆ ಎಲ್ಲಾದರೂ ನಿಮಗೆ ಆಭರಣ ಸಿಕ್ಕರೆ 11 ರೂಪಾಯಿ ಅಥವಾ 101 ರೂಪಾಯಿ ದೇವರ ಹುಂಡಿಗೆ ಹಾಕಿ. ಈ ರೀತಿ ಆಭರಣ ಸಿಕ್ಕಿದೆ ನನಗೆ, ಇದರಿಂದ ಯಾವ ದೋಷ ಬರಬಾರದು ಎಂದು ಕೈ ಮುಗಿಯಿರಿ. ಅಥವಾ ಯಾರಾದರೂ ಬಡವರಿಗೆ ಊಟ ಕೊಟ್ಟು ಅವರಿಗೆ ದಕ್ಷಿಣೆ, ತಾಂಬೂಲೆ ಕೊಟ್ಟರೂ ಕೂಡ ಸರಿ ಹೋಗುತ್ತದೆ. ಇದರಿಂದ ಯಾವುದೇ ಗ್ರಹದೋಷ ನಿಮಗೆ ಬರುವುದಿಲ್ಲ. ಉಚಿತವಾಗಿ ಪಡೆಯಬಾರದ ಆರನೇ ವಸ್ತು ಕನ್ನಡಿ. ಕನ್ನಡಿ ನಮ್ಮ ಪ್ರತಿಬಿಂಬ ತೋರಿಸುತ್ತದೆ. ಹಾಗೆ ನಮ್ಮ ಎನರ್ಜಿಯನ್ನು ಪ್ರತಿಬಿಂಬಿಸುತ್ತದೆ. ಬೇರೆಯವರು ಬಳಸಿದ ಕನ್ನಡಿ ಅಥವಾ ಉಚಿತವಾಗಿ ಪಡೆದ ಕನ್ನಡಿಯನ್ನು ಮನೆಯಲ್ಲಿಟ್ಟುಕೊಳ್ಳೋದ್ರಿಂದ ದುರದೃಷ್ಟ ಹಿಂಬಾಲಿಸುತ್ತದೆ ಎಂದು ಜ್ಯೋತಿಷ್ಯ ನಿಪುಣರು ಹೇಳುತ್ತಾರೆ. ಉಚಿತವಾಗಿ ಪಡೆಯಬಾರದ ಏಳನೇ ವಸ್ತು ಸೂಜಿ. ಸೂಜಿಗೆ ಚುಚ್ಚುವ ಸ್ವಭಾವ ಇದೆ. ಶಾಸ್ತ್ರಗಳ ಪ್ರಕಾರ ಸೂಜಿಯನ್ನು ಉಚಿತವಾಗಿ ತೆಗೆದುಕೊಂಡ್ರೆ ಸಂಬಂಧಗಳಲ್ಲಿ ಬಿರುಕು ಬಿಡುತ್ತದೆ. ಸ್ನೇಹಿತರ ಮಧ್ಯೆ ಅಥವಾ ಬಂಧುಗಳ ಮಧ್ಯೆ ಅನಗತ್ಯ ಗಲಾಟೆಗಳು, ಮನಸ್ತಾಪಗಳು ಬರಲು ಕಾರಣವಾಗುತ್ತದೆ. ಉಚಿತವಾಗಿ ಪಡೆಯಬಾರದ ಎಂಟನೇ ವಸ್ತು ಎಣ್ಣೆ. ಎಣ್ಣೆ ಎಂಬುದು ನವಗ್ರಹಗಳಿಗೆ ತುಂಬ ಪ್ರಿಯವಾದ ಪದಾರ್ಥ. ಮುಖ್ಯವಾಗಿ ಶನಿದೇವರಿಗೆ ಎಣ್ಣೆ ಎಂದರೆ ತುಂಬ ಪ್ರೀತಿ. ಉಚಿತವಾಗಿ ಎಣ್ಣೆಯನ್ನು ಬೇರೆಯವರಿಂದ ತೆಗೆದುಕೊಂಡ್ರೆ ನೀವು ಅವರ ಜೀವನದಲ್ಲಿನ ಕಷ್ಟಗಳು ಮತ್ತು ಶನಿ ಪ್ರಭಾವವನ್ನು ನಿಮ್ಮ ಜೀವನಕ್ಕೆ ತಂದುಕೊಂಡಂತಾಗುತ್ತದೆ. ಇದರಿಂದ ದೀರ್ಘಕಾಲದ ಋಣಗಳು ಮತ್ತು ಆರ್ಥಿಕ ಸಮಸ್ಯೆಗಳು ಬರುತ್ತದೆ. ಉಚಿತವಾಗಿ ಪಡೆಯಬಾರದ ಒಂಬತ್ತನೇ ಪದಾರ್ಥ ಎಳ್ಳು. ಎಳ್ಳು ಪೂಜೆಗಳಲ್ಲಿ ಹಾಗೂ ಪಿತೃ ಕಾರ್ಯಗಳಲ್ಲಿ ಹೆಚ್ಚಾಗಿ ಬಳಸುತ್ತಾರೆ. ಇದು ಕೂಡ ಶನಿದೇವರಿಗೆ ಅತಿ ಪ್ರಿಯವಾದ ಪದಾರ್ಥ. ಎಳ್ಳನ್ನು ಉಚಿತವಾಗಿ ತೆಗೆದುಕೊಳ್ಳುವುದರಿಂದ ಶನಿದೋಷದ ತೀವ್ರತೆ ಹೆಚ್ಚಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ತುಂಬ ಅಪಾಯ ಉಂಟು ಮಾಡುವ. ಉಚಿತವಾಗಿ ಪಡೆಯಬಾರದ 10ನೇ ಪದಾರ್ಥ ಮೊಸರು. ಮೊಸರು ಶುಕ್ರಗ್ರಹದ ಸಂಕೇತ. ಶುಕ್ರಗ್ರಹ ಸುಖ ಮತ್ತು ಸಂಪತ್ತಿಗೆ ಸಂಕೇತ. ರಾತ್ರಿ ಹೊತ್ತು ಅಥವಾ ಬೇರೆಯವರ ಹತ್ತಿರದಿಂದ ಉಚಿತವಾಗಿ ಮೊಸರು ತೆಗೆದುಕೊಳ್ಳುವುದರಿಂದ ನಿಮ್ಮ ಜಾತಕದಲ್ಲಿ ಶುಕ್ರ ಪ್ರಭಾವ ಕಡಿಮೆಯಾಗಿ ಧನನಷ್ಟ ಮತ್ತು ಕುಟುಂಬದಲ್ಲಿ ಸುಖ ಶಾಂತಿ ಕಡಿಮೆಯಾಗುವ ಅವಕಾಶ ಇದೆ. ಉಚಿತವಾಗಿ ಪಡೆಯಬಾರದ 11ನೇ ವಸ್ತು ಪೆನ್ನು.
ಪೆನ್ನು ಕೇವಲ ಬರೆಯುವ ವಸ್ತು ಮಾತ್ರ ಅಲ್ಲ, ಅದು ಬುಧಗ್ರಹ ಮತ್ತು ಜ್ಞಾನದ ಅಧಿದೇವತೆಯಾದ ಸರಸ್ವತಿಗೆ ಸಂಕೇತ. ನಮ್ಮ ಪುರಾಣಗಳ ಪ್ರಕಾರ ಒಬ್ಬ ವ್ಯಕ್ತಿಯ ಕರ್ಮಫಲ ಎಂದರೆ ಅವನ ಹಣೆ ಬರಹ ಒಂದು ಪೆನ್ನಿನ ಮೇಲೆ ಅವಲಂಬಿಸಿರುತ್ತದೆ. ಇತರರಿಂದ ಪೆನ್ನು ತೆಗೆದುಕೊಂಡು ಹಿಂತಿರುಗಿಸಿ ಕೊಡದಿರುವುದು ಅಥವಾ ಉಚಿತವಾಗಿ ಪೆನ್ನನ್ನು ತೆಗೆದುಕೊಳ್ಳುವುದರಿಂದ ಅವರ ಜೀವನದಲ್ಲಿರುವ ನಕಾರಾತ್ಮಕ ಆಲೋಚನೆಗಳು ಅಥವಾ ವೈಫಲ್ಯಗಳು ಅಥವಾ ಅಪಾಯಗಳು ನಿಮ್ಮ ಮೇಲೆ ಪ್ರಭಾವ ತೋರಿಸುತ್ತವೆ. ಇದರಿಂದ ವೃತ್ತಿಯಲ್ಲಿ ಅಡ್ಡಿಗಳು, ಜ್ಞಾಪಕ ಶಕ್ತಿ ಕಡಿಮೆಯಾಗುವುದು ಮತ್ತು ಆರ್ಥಿಕ ನಷ್ಟಗಳು ಅನುಭವಿಸುತ್ತವೆ. ಉಚಿತವಾಗಿ ಪಡೆಯಬಾರದ 12ನೇ ವಸ್ತು ಕರ್ಚೀಫ್. ಕರ್ಚೀಫ್ ಒಬ್ಬನ ಕಣ್ಣೀರಿನ, ಬೆವರು ಅಥವಾ ಗಲೀಜು ಒರೆಸಲು ಬಳಸುತ್ತಾರೆ. ಅಂದರೆ ಅದು ಒಬ್ಬರ ದುಃಖವನ್ನು ಅಥವಾ ನೆಗೆಟಿವ್ ಎನರ್ಜಿಯನ್ನು ಗ್ರಹಿಸುತ್ತದೆ. ಶಾಸ್ತ್ರಗಳ ಪ್ರಕಾರ ಬೇರೆಯವರ ಖರ್ಚೆ ತೆಗೆದುಕೊಳ್ಳುವುದರಿಂದ ಅವರ ಕಷ್ಟಗಳು ಮತ್ತು ಅನುಮೋದನೆ ನಮಗೆ ಬರುತ್ತದೆ. ಇದು ಸ್ನೇಹಿತರ ಮಧ್ಯೆ ಅಥವಾ ದಂಪತಿಗಳ ಮಧ್ಯೆ ಅಥವಾ ಪ್ರೇಮಿಗಳ ಮಧ್ಯೆ ಅನಗತ್ಯ ಗಲಾಟೆಗಳನ್ನು ತರುತ್ತದೆ. ಹಾಗಾಗಿ ಇದನ್ನು ಯಾವಾಗಲೂ ಉಚಿತವಾಗಿ ಅಥವಾ ಬೇರೆಯವರು ಬಳಸಿರುವುದು ನೀವು ಬಳಸಬೇಡಿ. ಉಚಿತವಾಗಿ ತೆಗೆದುಕೊಳ್ಳಬಾರದ 13ನೇ ವಸ್ತು ಕತ್ತರಿ. ಕತ್ತರಿ ವಸ್ತುವನ್ನು ಕತ್ತರಿಸಲು ಅಂದರೆ ಎರಡು ಮಾಡಲು ಬಳಸುವ ಆಯುಧ. ವಾಸ್ತುಶಾಸ್ತ್ರದ ಪ್ರಕಾರ ಕತ್ತರಿಯನ್ನು ಯಾರ ಹತ್ತಿರದಿಂದಾದರೂ ಉಚಿತವಾಗಿ ತೆಗೆದುಕೊಂಡ್ರು ಅಥವಾ ಬಹುಮತಿಯಾಗಿ ಪಡೆದರೂ ಆ ವ್ಯಕ್ತಿಯ ಜೊತೆ ನಿಮಗಿರುವ ಸಂಬಂಧ ಕಟ್ಟಾಗುತ್ತದೆ. ಇದು ಕುಟುಂಬ ಸದಸ್ಯರ ಮಧ್ಯೆ ಅಥವಾ ಪಾರ್ಟ್ನರ್ಸ್ ಮಧ್ಯೆ ತೀವ್ರವಾದ ವಿಭೇದಗಳು ಸೃಷ್ಟಿಸಿ ಕೋರ್ಟ್ ಮೆಟ್ಟಿಲು ಕೂಡ ಹತ್ತಿಸುವ ಸಾಧ್ಯತೆ ಇದೆ. ಉಚಿತವಾಗಿ ಪಡೆಯಬಾರದ 14ನೇ ವಸ್ತು ಹಳೆ ಬಟ್ಟೆಗಳು. ಮನುಷ್ಯ ಧರಿಸುವ ಬಟ್ಟೆಗಳು ಅವನ ಶರೀರದಲ್ಲಿನ ಶಕ್ತಿಯನ್ನು ಹೊಂದಿರುತ್ತದೆ. ಮುಖ್ಯವಾಗಿ ಒಬ್ಬರು ಬಳಸಿದ ಹಳೆ ಬಳೆಗಳನ್ನು ಉಚಿತವಾಗಿ ತೆಗೆದುಕೊಂಡು ನೀವು ಹಾಕಿಕೊಳ್ಳೋದ್ರಿಂದ ಅವರ ಅನಾರೋಗ್ಯ ಸಮಸ್ಯೆಗಳು ಮತ್ತು ದರಿದ್ರ ನಿಮಗೆ ಬರುವ ಅವಕಾಶ ಇದೆ. ಸನಾತನ ಧರ್ಮದ ಪ್ರಕಾರ ಹಳೆ ಬಟ್ಟೆಗಳನ್ನು ದಾನ ಮಾಡುವುದು ತುಂಬ ಪುಣ್ಯ. ಆದರೆ ಅದನ್ನು ಉಚಿತವಾಗಿ ಪಡೆಯುವುದರಿಂದ ಗ್ರಹದೋಷಗಳು, ಮುಖ್ಯವಾಗಿ ಶನಿ ಮತ್ತು ರಾಹು ದೋಷಗಳು ಬರುವ ಸಾಧ್ಯತೆ ಇದೆ. ಉಚಿತವಾಗಿ ಪಡೆಯಬಾರದ 15ನೇ ವಸ್ತು ಗಡಿಯಾರ. ಗಡಿಯಾರ ನಮ್ಮ ಸಮಯವನ್ನು ಸೂಚಿಸುತ್ತದೆ. ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ನಡೆಯುತ್ತಿರುವ ಕಾಲವನ್ನು ಗಡಿಯಾರ ಪ್ರತಿಬಿಂಬಿಸುತ್ತದೆ. ಬೇರೆಯವರು ಬಳಸಿದ ಗಡಿಯಾರವನ್ನು ಸಾಲವಾಗಿ ತೆಗೆದುಕೊಳ್ಳುವುದು ಅಥವಾ ಉಚಿತವಾಗಿ ತೆಗೆದುಕೊಳ್ಳುವುದರಿಂದ ಅವರ ದುಷ್ಕಾಲ ಅಂದರೆ ಕೆಟ್ಟ ಕಾಲ ನಿಮಗೆ ಪ್ರಾರಂಭವಾಗುತ್ತದೆ. ನಿಮ್ಮ ಕೆಲಸಗಳಲ್ಲಿ ಆಲಸ್ಯ ನಡೆಯುವುದು, ಅಂದುಕೊಂಡ ಸಮಯಕ್ಕೆ ಕೆಲಸಗಳು ಪೂರ್ತಿಯಾಗದೇ ಇರುವುದು ಮುಂತಾದವು ನಡೆಯುತ್ತವೆ. ಉಚಿತವಾಗಿ ತೆಗೆದುಕೊಳ್ಳಬಾರದ 16ನೇ ಪದಾರ್ಥ ನಿಂಬೆಹಣ್ಣು. ನಿಂಬೆಹಣ್ಣು ಶಾಸ್ತ್ರಗಳಲ್ಲಿ ದೃಷ್ಟಿ ತೆಗೆಯುವ ಪದಾರ್ಥದಂತೆ ಬಳಸುತ್ತಾರೆ. ಅಂದರೆ ದೃಷ್ಟಿಯನ್ನು ತೆಗೆಯುವ ಶಕ್ತಿ ನಿಂಬೆಹಣ್ಣಿಗೆ ಇರುತ್ತದೆ. ಹಾಗೆ ತಂತ್ರ ಮಂತ್ರ ಪೂಜೆಗಳಲ್ಲೂ ಕೂಡ ನಿಂಬೆಹಣ್ಣನ್ನು ಹೆಚ್ಚಾಗಿ ಉಪಯೋಗಿಸುತ್ತಾರೆ. ಯಾರಾದರೂ ತಿಳಿಯದವರು ಅಥವಾ ಹೊರಗಿನವರು ನಿಂಬೆಹಣ್ಣನ್ನು ಕೊಟ್ಟರೆ ತೆಗೆದುಕೊಳ್ಳಬೇಡಿ. ಇದರಿಂದ ಬೇರೆಯವರ ಕಣ್ಣು ದೃಷ್ಟಿ ಅಥವಾ ಅವರು ತೊಲಗಿಸಿಕೊಳ್ಳಬೇಕು ಅಂದುಕೊಂಡಿರುವ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಗೆ ಬರುವ ಅಪಾಯ ಇದೆ. ಉಚಿತವಾಗಿ ಪಡೆಯಬಾರದ 17ನೇ ಪದಾರ್ಥ ಬೆಲ್ಲ. ಬೆಲ್ಲ ಸೂರ್ಯಗ್ರಹಕ್ಕೆ ಸಂಬಂಧಿಸಿದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯಗ್ರಹ ಮರ್ಯಾದೆ ಮತ್ತು ಆರೋಗ್ಯಕ್ಕೆ ಕಾರಕ. ಬೆಲ್ಲವನ್ನು ಉಚಿತವಾಗಿ ತೆಗೆದುಕೊಳ್ಳೋದ್ರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಕಡಿಮೆಯಾಗುವ ಸಾಧ್ಯತೆ ಇದೆ. ತಂದೆಯ ಜೊತೆಗೆ ಅಥವಾ ತಂದೆಯ ಸಮಾನರ ಜೊತೆಗೆ ಅಥವಾ ತಂದೆಯ ಸಮಾನರ ಜೊತೆಗೆ ಗಲಾಟೆ ಬರುವ ಸಾಧ್ಯತೆ ಇದೆ ಎಂದು ಧರ್ಮಶಾಸ್ತ್ರಗಳು ಹೇಳುತ್ತವೆ. ಉಚಿತವಾಗಿ ತೆಗೆದುಕೊಳ್ಳಬಾರದ 18ನೇ ವಸ್ತು ಪುಸ್ತಕಗಳು. ಪುಸ್ತಕ ಸಾಕ್ಷಾತ್ ಸರಸ್ವತಿಯ ಸ್ವರೂಪ. ತುಂಬ ಜನ ಬೇರೆಯವರ ಪುಸ್ತಕಗಳನ್ನು ಅಂದರೆ ಬಳಸಿದ ಪುಸ್ತಕಗಳನ್ನು ತೆಗೆದುಕೊಂಡು ವಾಪಸ್ ಕೊಡಲ್ಲ. ಈ ರೀತಿ ಮಾಡುವುದರಿಂದ ಜ್ಞಾನಕ್ಕೆ ದ್ರೋಹವಾಗುತ್ತದೆ. ಬುಧ ಗ್ರಹ ದೋಷದಿಂದ ವಿದ್ಯೆಯಲ್ಲಿ ವಿಘ್ನಗಳು, ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಆಗದಿರುವುದು ನಡೆಯುತ್ತದೆ. ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದು ಒಳ್ಳೆಯ ವಿಷಯ. ಹಾಗೆ ನೀವು ಬಳಸಿದ ಪುಸ್ತಕಗಳನ್ನು ಬಡವರಿಗೆ ಕೊಟ್ಟರೆ ಅವರಿಗೂ ನಿದ್ದೆ ಬರುತ್ತದೆ. ಆದರೆ ನಿಮ್ಮ ಈ ಒಳ್ಳೆಯ ಕೆಲಸ ಬೇರೆಯವರಿಗೆ ಹಾನಿಯಾಗಬಾರದು. ಹಾಗಾಗಿ ಅವರ ಹತ್ತಿರ 1 ರೂಪಾಯಿಯಾದರೂ ಪಡೆದುಕೊಂಡು ನಿಮ್ಮ ಪುಸ್ತಕಗಳನ್ನು ಅವರಿಗೆ ಕೊಡಿ. ನೀವು ಬೇರೆಯವರ ಪುಸ್ತಕ ತೆಗೆದುಕೊಳ್ಳುವಾಗ ಅವರಿಗೆ 1 ರೂಪಾಯಿ ಅಥವಾ 1 ಲೋಟ ನೀರಾದರೂ ಕೊಡಿ. ಉಚಿತವಾಗಿ ಪಡೆಯಬಾರದು. 19ನೇ ವಸ್ತು ಮಣ್ಣು ಅಥವಾ ಇಟ್ಟಿಗೆ. ಮನೆ ಕಟ್ಟುವಾಗ ಅಥವಾ ಗಿಡಗಳಿಗಾಗಲಿ ನಾವು ಬೇರೆಯವರ ಭೂಮಿಯಿಂದ ಮಣ್ಣು ಅಥವಾ ಅವರ ಅನುಮತಿ ಪಡೆಯದೆ ಇಟ್ಟಿಗೆ ತೆಗೆದುಕೊಳ್ಳುವುದು ಭೂಮಿ ದೋಷ ಉಂಟು ಮಾಡುತ್ತದೆ. ಇದು ಕೋರ್ಟ್ ಕೇಸ್ಗಳು, ಸ್ಥಳ ವಿವಾದಗಳು ಮತ್ತು ಕುಟುಂಬದಲ್ಲಿ ರಕ್ತ ಸಂಬಂಧಿಕರ ಮಧ್ಯೆ ಗಲಾಟೆಗಳಿಗೆ ಕಾರಣವಾಗುತ್ತದೆ. ಉಚಿತವಾಗಿ ಪಡೆಯಬಾರದ 20ನೇ ವಸ್ತು ಛತ್ರಿ.
ಛತ್ರಿ ನಿಮ್ಮನ್ನ ಬಿಸಿಲು ಹಾಗೂ ಮಳೆಯಿಂದ ಕಾಪಾಡುತ್ತದೆ. ಇದು ಛಾಯಾಗ್ರಹವಾದ ಶನಿದೇವನ ಸಂಕೇತ. ಬೇರೆಯವರ ಹತ್ತಿರದಿಂದ ಛತ್ರಿಯನ್ನ ಉಚಿತವಾಗಿ ತೆಗೆದುಕೊಳ್ಳೋದ್ರಿಂದ ನಿಮ್ಮ ರಕ್ಷಣಾ ಕವಚ ಬಲಹೀನವಾಗುತ್ತದೆ. ಅನಾರೋಗ್ಯ ಸಮಸ್ಯೆಗಳು ಬರುತ್ತವೆ. ಮುಖ್ಯವಾಗಿ ಛತ್ರಿಯನ್ನ ಉಚಿತವಾಗಿ ತೆಗೆದುಕೊಂಡ್ರೆ ಆರ್ಥಿಕವಾಗಿ ತುಂಬಾ ಸಮಸ್ಯೆಗಳು ಬರುತ್ತವೆ ಎಂದು ಶಾಸ್ತ್ರ ಎಚ್ಚರಿಸುತ್ತದೆ. ಈಗ ನಾನು ಹೇಳಿದ ವಸ್ತುಗಳಲ್ಲಿ ನೀವು ಇದಕ್ಕೂ ಮುಂಚೆ ಯಾರ ಹತ್ತಿರದಿಂದಾದರೂ ಉಚಿತವಾಗಿ ಪಡೆದಿರಬಹುದು. ಅಂತ ಪರಿಸ್ಥಿತಿಯಲ್ಲಿ ಕೆಲವು ಪರಿಹಾರಗಳನ್ನು ಮಾಡಿಕೊಳ್ಳಿ. ಇದರಿಂದ ದೋಷ ನಿವಾರಣೆ ನಡೆಯುತ್ತದೆ. ಒಂದು ವೇಳೆ ಅನಗತ್ಯ ಕಾರಣಗಳಿಂದ ಇವುಗಳನ್ನು ತೆಗೆದುಕೊಳ್ಳಬೇಕಾಗಿ ಬಂದರೆ ಅದಕ್ಕೆ ಬದಲಾಗಿ ನೀವು ಅವರಿಗೆ ಯಾವುದಾದರೂ ಚಿಕ್ಕ ವಸ್ತು ಅಥವಾ ₹1 ದಕ್ಷಿಣೆ ಕೊಡುವುದರಿಂದ ಆ ದೋಷ ನಿಮಗೆ ಅಂಟುವುದಿಲ್ಲ. ಒಂದು ವೇಳೆ ಇದಾಗಲೇ ಪಡೆದುಕೊಂಡಿದ್ರೆ ನೀವು ಅದಕ್ಕೆ ಬದಲಾಗಿ ಹುಂಡಿಯಲ್ಲಿ ಸ್ವಲ್ಪ ದುಡ್ಡು ಹಾಕುವುದು ಅಥವಾ ಯಾರಿಗಾದರೂ ಅನ್ನದಾನ ಮಾಡುವುದು ಅಥವಾ ದಕ್ಷಿಣೆ ತಾಂಬೂಲ ಕೊಡುವುದರಿಂದ ಕೂಡ ದೋಷ ಮುಕ್ತಿ ನಡೆಯುತ್ತದೆ. ಹಾಗೆ ನೀವು ದಾನ ಪಡೆದ ವಸ್ತುವನ್ನು ಬೇರೆಯವರಿಗೆ ದಾನ ಮಾಡುವುದರಿಂದ ಕೂಡ ದೋಷ ಮುಕ್ತಿ ನಡೆಯುತ್ತದೆ. ಅಂಥ ಸಂದರ್ಭದಲ್ಲಿ ನೀವು ಉಚಿತವಾಗಿ ಕೊಡದೆ ಅವರಿಂದ ಸ್ವಲ್ಪ ದುಡ್ಡು ಪಡೆದುಕೊಂಡ್ರೆ ಅವರಿಗೆ ದೋಷ ಇರುವುದಿಲ್ಲ, ನಿಮಗೂ ಕೂಡ ದೋಷ ಇರುವುದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹಾಗಾಗಿ ಇಂತಹ ಶಕ್ತಿಯುತವಾದ ದಿನದಂದು ಯಾರು ಮನೆಯಲ್ಲಿ ಈ ಪರಿಹಾರ ಮಾಡ್ತಾರೋ ಅವರಿಗೆ ಸಂಪೂರ್ಣವಾಗಿ ಕಷ್ಟಗಳು, ದರಿದ್ರಗಳು, ಸಾಲ ನಿವಾರಣೆಯಾಗಿ ರಾಜಯೋಗ ಬರುತ್ತದೆ. ನಾವು ಮಾಡಬೇಕಾದ ಪರಿಹಾರ ಏನೆಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಇನ್ನು ಈ ದಿನ ನರ ಅಂದರೆ ಮನುಷ್ಯ ಒಬ್ಬ ಮನುಷ್ಯನ ನೋಟದಿಂದ ಉಂಟಾಗುವ ದೃಷ್ಟಿಯನ್ನ ನರದೃಷ್ಟಿ ಅಥವಾ ಕಣ್ಣು ದೃಷ್ಟಿ ಅಥವಾ ನರದೋಷ ಮುಂತಾದ ಹೆಸರುಗಳಿಂದ ಕರೆಯುತ್ತಾರೆ. ನಮಗೆ ದೃಷ್ಟಿ ಆಗಬೇಕು ಅಂದರೆ ಬೇರೆ ವ್ಯಕ್ತಿಗಳು ನಮಗೆ ಕೆಟ್ಟದಾಗಬೇಕು ಅಂದ್ಕೊಂಡು ನೋಡೋ ಅಗತ್ಯ ಇಲ್ಲ. ಕೆಲವೊಮ್ಮೆ ಅತಿಯಾದ ಪ್ರೀತಿ, ಆಶ್ಚರ್ಯ, ಮೆಚ್ಚುಗೆ ಅಥವಾ ಆಸೆಯಿಂದ ನೋಡಿದರೂ ಕೂಡ ದೃಷ್ಟಿ ತಗುಲುತ್ತದೆ. ಆ ನೋಟವೇ ಒಂದು ನಕಾರಾತ್ಮಕ ಶಕ್ತಿಯಂತೆ ಬದಲಾಗಿ ನಮ್ಮ ಮೇಲೆ ಕೆಟ್ಟ ಪ್ರಭಾವ ತೋರಿಸುತ್ತದೆ. ನಮ್ಮ ಸುತ್ತಲೂ ಯಾವಾಗಲೂ ಒಂದು ಶಕ್ತಿ ವೃತ್ತ ಇರುತ್ತದೆ, ಅಂದರೆ ಎನರ್ಜಿ ಸರ್ಕಲ್. ನಾವು ಆರೋಗ್ಯವಾಗಿ, ಸಂತೋಷವಾಗಿ, ಸುಖಕರವಾಗಿರುವಾಗ ಆ ಶಕ್ತಿ ವೃತ್ತ ಬಲವಾಗಿ, ಪ್ರಕಾಶಮಯವಾಗಿ ಕೆಲಸ ಮಾಡುತ್ತದೆ. ಯಾರಾದರೂ ನಮ್ಮನ್ನು ತೀವ್ರವಾದ ಅಸೂಯೆ, ಕೋಪ ಅಥವಾ ಪ್ರಶಂಸೆಯಿಂದ ನೋಡಿದಾಗ ಅವರಿಂದ ಹೊರಬರುವಂತಹ ಶಕ್ತಿ ತರಂಗಗಳು ನಮ್ಮ ಶಕ್ತಿ ವೃತ್ತವನ್ನು ಬಲಹೀನಪಡಿಸುತ್ತವೆ ಅಥವಾ ಅದನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತವೆ. ಇದರಿಂದ ನಮ್ಮಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಪ್ರಭಾವ ಹೆಚ್ಚಾಗುತ್ತದೆ, ಸಕಾರಾತ್ಮಕ ಶಕ್ತಿ ಕಡಿಮೆಯಾಗಿ ಇದೇ ದೃಷ್ಟಿ ಮಾಡುವಂತಹ ಕೆಲಸ. ದೃಷ್ಟಿ ಅನ್ನೋದು ಮಕ್ಕಳಿಗೆ ಹೆಚ್ಚಾಗಿ ತಾಕುತ್ತದೆ. ಯಾವುದೇ ನೋವು, ಕಷ್ಟ ಇಲ್ಲದೆ ಸಂತೋಷವಾಗಿ ಆಟ ಆಡ್ತಾ ತೊದಲು ಮಾತುಗಳಾಡುವ ಮಕ್ಕಳನ್ನು ಎಲ್ಲರೂ ಕೂಡ ಇಷ್ಟಪಡುತ್ತಾರೆ. ಹಾಗಾಗಿ ಅವರಿಗೆ ದೃಷ್ಟಿ ಬೇಗನೆ ತಾಕುತ್ತದೆ. ಅದೇ ರೀತಿ ಗರ್ಭ ಧರಿಸಿದಂಥ ಮಹಿಳೆಯರು ನೋಡಲು ಕಳೆಕಳೆಯಾಗಿರುತ್ತಾರೆ. ಅವರ ದೇಹ ಸೂಕ್ಷ್ಮವಾಗಿರುವುದರಿಂದ ಅವರಿಗೂ ಕೂಡ ಬೇಗನೆ ದೃಷ್ಟಿಯಾಗುತ್ತದೆ. ಇದಲ್ಲದೆ ಸುಂದರವಾಗಿ ಯುವಕರಾಗಿರಬಹುದು, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಉನ್ನತ ಸ್ಥಾನದಲ್ಲಿರುವವರಾಗಿರಬಹುದು, ಯಾವುದಾದರೂ ಜನಮೆಚ್ಚುವ ಕೆಲಸ ಮಾಡಿದವರಾಗಿರಬಹುದು, ಸ್ವಂತ ಮನೆ ಇರೋರಾಗಿರಬಹುದು, ಒಡವೆಗಳು ಹಾಕಿಕೊಂಡವರಾಗಿರಬಹುದು, ಬೆಲೆ ಬಾಳುವ ಬಟ್ಟೆ ಧರಿಸಿದವರಾಗಿರಬಹುದು, ಹೊಸ ವಾಹನಗಳು ಇರೋರಾಗಿರಬಹುದು. ಇವರೆಲ್ಲರಿಗೂ ಕೂಡ ಬೇರೆಯವರ ಅಸೂಯೆಯಿಂದ ದೃಷ್ಟಿ ಬೇಗನೆ ತಾಕುತ್ತದೆ. ಇದಲ್ಲದೆ ಗಂಡ ಹೆಂಡತಿ ಸಂತೋಷವಾಗಿ ಇದ್ರಂತೂ ಸಿಕ್ಕಾಪಟ್ಟೆ ದೃಷ್ಟಿಯಾಗುತ್ತದೆ. ದೃಷ್ಟಿಯಾದಾಗ ನಮಗಾಗುವಂಥ ಪರಿಣಾಮಗಳು ಏನಂದರೆ, ಪುಟ್ಟ ಮಕ್ಕಳಿಗಾದರೆ ಯಾವಾಗಲೂ ಕಾರಣ ಇಲ್ಲದೆ ಅಳೋದು, ಹಾಲು ಕುಡಿಯದೇ ಇರೋದು, ತೂಕ ಕಡಿಮೆಯಾಗೋದು, ಯಾವಾಗಲೂ ಕಾಯಿಲೆ ಬರ್ತಾ ಇರೋದು. ಒಂದು ವೇಳೆ ದೊಡ್ಡವರಿಗಾದರೆ ಆಕಸ್ಮಿಕವಾಗಿ ದಣಿವು, ಸೋಂಬೇರಿತನ, ತಲೆನೋವು, ಮೈಕೈ ನೋವು, ಯಾವ ಕೆಲಸದ ಮೇಲೂ ಆಸಕ್ತಿ ಇಲ್ಲದೆ ಇರೋದು, ಕಿರಿಕಿರಿ, ಕೋಪ ಮಾಡೋ ಕೆಲಸಗಳಿಗೆ ವಿಘ್ನ ಬರೋದು, ವ್ಯಾಪಾರದಲ್ಲಿ ಇದ್ದಕ್ಕಿದ್ದಂತೆ ನಷ್ಟ ಬರೋದು ಇಂಥದ್ದು ನಡೆಯುತ್ತದೆ. ಅದೇ ವಸ್ತುಗಳು ಅಥವಾ ಮನೆಗಾದರೆ ಹೊಸ ವಾಹನ ಆಕ್ಸಿಡೆಂಟ್ಗೆ ಗುರಿಯಾಗುವುದು ಅಥವಾ ರಿಪೇರಿಯಾಗುವುದು. ಇನ್ನು ಮನೆಯಲ್ಲಾದರೆ ಪ್ರಶಾಂತತೆ ಇಲ್ಲದೆ ಇರೋದು, ಕುಟುಂಬಸ್ಥರ ಮಧ್ಯೆ ಗಲಾಟೆಗಳು ಬರೋದು, ಮನೆಯಲ್ಲಿ ಬೆಳೆಸ್ತಾ ಇರುವಂತಹ ಗಿಡಗಳು, ಮರಗಳು ಬಾಡೋಗುವುದು ಅಥವಾ ಒಣಗೋಗುವುದು ಇಂಥದ್ದು ನಡೆಯುತ್ತದೆ. ಈ ರೀತಿ ನಿಮಗೂ ಕೂಡ ದೃಷ್ಟಿದೋಷ ಆಗಿದ್ರೆ ಈಗ ನಾನು ಹೇಳುವಂತಹ ಈ ಪರಿಹಾರವನ್ನು ಅಮಾವಾಸ್ಯೆ ದಿನ ಮಾಡಿಕೊಂಡ್ರೆ ನಿಮಗಿರೋ ಅಥವಾ ನಿಮ್ಮ ವಾಹನ, ಮನೆ, ಮಕ್ಕಳು ಮುಂತಾದವರಿಗೆ ಇರುವಂಥ ದೃಷ್ಟಿದೋಷ, ನರದೃಷ್ಟಿ, ಕಣ್ಣು ದೃಷ್ಟಿ ಎಲ್ಲ ಹೋಗಿ ನಿಮ್ಮ ಕುಟುಂಬ, ನಿಮ್ಮ ಮನೆ ಚೆನ್ನಾಗಿರುತ್ತದೆ.
ಅಮಾವಾಸ್ಯೆ ದಿನ ಗ್ರಹಗಳ ರಾಜನಾದ ಸೂರ್ಯನ ಶಕ್ತಿ, ಪಿತೃದೇವತೆಗಳ ಶಕ್ತಿ ಜೊತೆಗೆ ಅಮಾವಾಸ್ಯೆಯ ತಾಂತ್ರಿಕ ಶಕ್ತಿ ಸೇರಿದ್ದು ಅತಿ ಶಕ್ತಿಯುತವಾದಂತಹ ದಿನವಾಗಿದೆ. ನೀವು ಮಾಡುವಂತಹ ಪರಿಹಾರಗಳು ತುಂಬ ಬೇಗನೆ ಫಲ ಕೊಡುತ್ತದೆ. ಮುಖ್ಯವಾಗಿ ಶತ್ರುಗಳಿಂದ ಬರುವಂತಹ ತೊಂದರೆಗಳು, ಅಂದರೆ ನಿಮಗೆ ತಿಳಿದ ಶತ್ರುಗಳಾಗಿರಬಹುದು ಅಥವಾ ತಿಳಿಯದೇ ಇರೋ ಶತ್ರುಗಳಾಗಿರಬಹುದು, ಅವರಿಂದ ಬರುವ ತೊಂದರೆಗಳು ಹೊರಟು ಹೋಗುತ್ತವೆ. ಸಾಲಗಳಿಂದ ಉಂಟಾಗುವಂತಹ ಮಾನಸಿಕ ವೇದನೆ ಅಥವಾ ಆರ್ಥಿಕ ಸಮಸ್ಯೆ ನಿವಾರಿಸಿಕೊಳ್ಳೋಕೆ ಈ ಪರಿಹಾರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದೆ. ಈ ಪರಿಹಾರದಲ್ಲಿ ನಾವು ಬಳಸೋ ಪ್ರತಿ ಪದಾರ್ಥಕ್ಕೂ ಒಂದು ನಿರ್ದಿಷ್ಟವಾದ ಶಕ್ತಿ ಇದೆ. ಈ ಪರಿಹಾರಕ್ಕಾಗಿ ನಾವು ಬಳಸುವಂತಹ ವಸ್ತುಗಳ ಪ್ರಾಮುಖ್ಯತೆ ಏನೆಂದರೆ, ಈ ಪರಿಹಾರಕ್ಕೆ ನಮಗೆ ಮೊದಲು ಬೇಕಾಗಿರುವುದು ಕಪ್ಪು ಬಣ್ಣದ ಬಟ್ಟೆ. ಕಪ್ಪು ಬಣ್ಣ ಶನಿದೇವರ ಸಂಕೇತ. ಶನಿಗ್ರಹ ಕರ್ಮ, ನ್ಯಾಯ ಹಾಗೂ ಕಷ್ಟಗಳಿಗೆ ಅಧಿಪತಿ. ಕಪ್ಪು ಬಣ್ಣ ನಕಾರಾತ್ಮಕ ಶಕ್ತಿಗಳನ್ನು, ದೃಷ್ಟಿಯನ್ನು ಹಾಗೂ ಕೆಟ್ಟದ್ದನ್ನು ತನ್ನೊಳಗೆ ಎಳೆದುಕೊಳ್ಳುವಂತಹ ಗುಣ ಹೊಂದಿದೆ. ಆದ್ದರಿಂದನೇ ಅಮಾವಾಸ್ಯೆ ದಿನ ಕಪ್ಪು ಬಟ್ಟೆ ಹಾಕೋಬಾರ್ದು ಅಂತಾರೆ. ಇನ್ನು ಈ ಪರಿಹಾರಕ್ಕೆ ನಮಗೆ ಬೇಕಾದಂಥ ಎರಡನೇ ಪದಾರ್ಥ ಲವಂಗ. ಇದಕ್ಕೆ ನಮಗೆ 5 ಲವಂಗಗಳು ಬೇಕು. ಲವಂಗಗಳು ನಕಾರಾತ್ಮಕ ಶಕ್ತಿಗಳನ್ನು ನಾಶಪಡಿಸುವ ಶಕ್ತಿ ಹೊಂದಿದೆ. ಇದು ಕಾರ್ಯಸಿದ್ಧಿಗೆ ಹಾಗೂ ನಮ್ಮೊಳಗೆ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಉಪಯೋಗವಾಗುತ್ತದೆ. ಪಂಚಭೂತಗಳಿಗೆ ಸಂಕೇತವಾಗಿ ಈ ಪರಿಹಾರದಲ್ಲಿ ನಾವು 5 ಲವಂಗಗಳನ್ನು ಬಳಸುತ್ತೀವಿ. ಇನ್ನು ಮೂರನೇ ಪದಾರ್ಥ 5 ಕರಿಮೆಣಸು. ಮೆಣಸು ದೃಷ್ಟಿಯನ್ನು, ಶತ್ರುಗಳ ಕೆಟ್ಟ ಆಲೋಚನೆಗಳನ್ನು ನಾಶಪಡಿಸುವ ಶಕ್ತಿ ಹೊಂದಿದೆ. ಇದು ನಮ್ಮ ಸುತ್ತಲೂ ಒಂದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಇನ್ನು ಈ ಪರಿಹಾರದಲ್ಲಿ ನಾವು ಬಳಸುವಂತಹ ಕೊನೆಯ ಪದಾರ್ಥ ಕಪ್ಪು ಎಳ್ಳು. ಇದು ಶನಿ ದೇವರಿಗೆ, ಪಿತೃದೇವತೆಗಳಿಗೆ ಅತಿ ಪ್ರಿಯವಾದದ್ದು ಕಪ್ಪು ಎಳ್ಳು. ನಮ್ಮ ಕರ್ಮಫಲವನ್ನು, ಪಿತೃದೋಷಗಳನ್ನು, ದೀರ್ಘಕಾಲದ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಸಾಲಬಾಧೆ ಕೂಡ ಒಂದು ರೀತಿಯಾದ ಕರ್ಮಫಲವೇ. ಸೂರ್ಯ ಮುಳುಗಿದ ಮೇಲೆ ಈ ಪರಿಹಾರ ಮಾಡಬೇಕು. ಇದಕ್ಕಾಗಿ ನೀವು ಮೊದಲು ಕೈಕಾಲು ತೊಳೆದುಕೊಂಡು ಒಂದು ಪ್ರಶಾಂತವಾದ ಹಾಗೂ ಯಾರೂ ಇಲ್ಲದೆ ಇರುವಂಥ ಜಾಗದಲ್ಲಿ ಕುಳಿತುಕೊಂಡು ನಿಮ್ಮ ಮುಂದೆ ಒಂದು ಕಪ್ಪು ಬಟ್ಟೆಯನ್ನು ಹರಡಿ, ಮೊದಲು ಅದರಲ್ಲಿ ಒಂದು ಹಿಡಿ ಕಲ್ಲುಪ್ಪು, ಎಳ್ಳು ಹಾಕಿ, ಕಪ್ಪು ಎಳ್ಳು ಹಾಕಿ, ಅದರ ಮೇಲೆ 5 ಚೆನ್ನಾಗಿ ಹೂವಿರುವಂಥ ಲವಂಗಗಳಿಟ್ಟು, ಅದರ ಮೇಲೆ 5 ಚೆನ್ನಾಗಿರುವಂಥ ಕಾಳು ಮೆಣಸು ಹಾಕಿ 1 ನಿಮಿಷ ಕಣ್ಣು ಮುಚ್ಚಿಕೊಂಡು ನಿಮ್ಮ ಇಷ್ಟ ದೇವರು, ಕುಲದೇವರು ಹಾಗೂ ಪಿತೃದೇವತೆಗಳನ್ನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸಿ ನಿಮ್ಮ ಸಮಸ್ಯೆಯನ್ನು ಸ್ಪಷ್ಟವಾಗಿ ಹೇಳಿಕೊಳ್ಳಬೇಕು. ಅಂದರೆ ಆರ್ಥಿಕ ಸಮಸ್ಯೆ ಆಗಿರಬಹುದು, ಅನಾರೋಗ್ಯ ಸಮಸ್ಯೆ ಆಗಿರಬಹುದು, ದೃಷ್ಟಿದೋಷ, ಹೀಗೆ ಯಾವ ಸಮಸ್ಯೆ ಇದ್ರೂ ಆ ಸಮಸ್ಯೆಯನ್ನು ಹೇಳಿಕೊಂಡು, ದೇವರೇ, ನನ್ನ ಮಾನಸಿಕ ಭಾರ ಹಾಗೂ ನನ್ನ ಎಲ್ಲ ಸಮಸ್ಯೆಗಳನ್ನು ಈ ಪದಾರ್ಥಗಳಲ್ಲಿ ಆವಾಹನೆ ಮಾಡ್ತಾ ಇದ್ದೀನಿ. ಈ ಸಮಸ್ಯೆಗಳೆಲ್ಲವೂ ಈ ಮೂಟೆಯ ಜೊತೆಗೆ ನನ್ನ ಜೀವನದಿಂದ ತೊಲಗಿ ಹೋಗಬೇಕು ಎಂದು ದೃಢ ನಂಬಿಕೆಯಿಂದ ನಿಮ್ಮ ಸಂಕಲ್ಪ ಹೇಳಿಕೊಂಡು ಆ ಬಟ್ಟೆಯನ್ನು ಗಂಟು ಕಟ್ಟಬೇಕು. ಆ ನಂತರ ಆ ಮೂಟೆಯನ್ನು ನಿಮ್ಮ ಬಲಗೈನಲ್ಲಿ ಹಿಡಿದುಕೊಂಡು ನಿಮ್ಮ ತಲೆ ಸುತ್ತಲೂ 7 ಸಲ ಸುತ್ತಿಕೊಳ್ಳಬೇಕು. ಪ್ರತಿ ಸಲ ಒಂದೊಂದು ಸುತ್ತು ಸುತ್ತುವಾಗಲೂ ನನ್ನ ಸಮಸ್ಯೆಗಳೆಲ್ಲವೂ ನನ್ನಿಂದ ದೂರ ಆಗ್ತಿದೆ ಎಂದು ದೃಢವಾಗಿ ನಿಮ್ಮ ಮನಸ್ಸಿನಲ್ಲೇ ಅಂದುಕೊಳ್ಳಬೇಕು. 7 ಸಲ ಸುತ್ತಿದ ತಕ್ಷಣ ಆ ಮೂಟೆಯನ್ನು ತೆಗೆದುಕೊಂಡು ಮನೆಯಿಂದ ಹೊರಗಡೆ ಹೋಗಿ, ಯಾರೂ ಇಲ್ಲದೆ ಇರುವಂಥ ನಿರ್ಜನ ಪ್ರದೇಶದಲ್ಲಾಗಿರಬಹುದು, ಅಥವಾ ಮುಳ್ಳಿನ ಗಿಡದ ಕೆಳಗಡೆ ಆಗಿರಬಹುದು, ಅಥವಾ ಹರಿಯೋ ನೀರಾಗಿರಬಹುದು. ಈ 3 ಪ್ರದೇಶಗಳಲ್ಲಿ ಯಾವುದೋ ಒಂದು ಜಾಗದಲ್ಲಿ ಆ ಮೂಟೆಯನ್ನು ಎಸೆದು ಹಿಂದಿರುಗಿ ನೋಡದೆ ಮನೆಗೆ ಬಂದು ಬಿಡಿ. ನೀವು ಹಿಂದೆ ತಿರುಗಿ ನೋಡಿದರೆ ನೀವು ಬಿಸಾಕಿದಂತಹ ಸಮಸ್ಯೆಗಳಿಗೆ ದುಪ್ಪಟ್ಟು ಸಮಸ್ಯೆಗಳನ್ನು ನಿಮ್ಮ ಜೊತೆಗೆ ನಿಮ್ಮ ಮನೆಗೆ ತಂದುಕೊಂಡಂತಾಗುತ್ತದೆ. ನೀವು ಈ ಪರಿಹಾರ ಮಾಡೋಕೆ ಶುರು ಮಾಡಿದಾಗಿನಿಂದ ಪರಿಹಾರ ಮುಗಿಸಿ ಮನೆಗೆ ಬರೋವರೆಗೂ ಯಾರ ಜೊತೆಯೂ ಕೂಡ ಮಾತಾಡಬಾರದು. ಮನೆಗೆ ಬಂದ ಮೇಲೆ ಕೈಕಾಲು ಮುಖ ತೊಳೆದುಕೊಂಡು ನಿಮ್ಮ ದೇವರ ಮನೆಯಲ್ಲಿ ದೀಪ ಹಚ್ಚಿ ನಿಮ್ಮ ಇಷ್ಟ ದೇವರನ್ನು ಪೂಜಿಸಿ. ಎಲ್ಲ ಒಳ್ಳೆಯದಾಗುತ್ತದೆ ಅಂತ ನಂಬಬೇಕು. ಈ ಪರಿಹಾರ ನೀವು ಮಾಡೋದ್ರಿಂದ ನಿಮ್ಮ ಮೇಲಿರುವಂಥ ನಕಾರಾತ್ಮಕ ಶಕ್ತಿಗಳ ಪ್ರಭಾವ, ದೃಷ್ಟಿದೋಷ, ಶತ್ರುಪೀಡೆ ಎಲ್ಲವೂ ಕೂಡ ಕಡಿಮೆಯಾಗುತ್ತದೆ. ನಿಮ್ಮ ಪ್ರಯತ್ನಗಳಿಗೆ ಅಡ್ಡ ಬರುತ್ತಿರುವಂತಹ ಕೆಟ್ಟ ಶಕ್ತಿಗಳು ನಾಶವಾಗುತ್ತದೆ. ನಿಮ್ಮ ಕೆಲಸಗಳಲ್ಲಿ ಗೆಲುವು ಸಿಗುತ್ತದೆ. ಈ ಪರಿಹಾರ ಮಾಡುವಾಗ ನಿಮ್ಮ ಮನಸ್ಸು ಪ್ರಶಾಂತವಾಗಿರಬೇಕು. ಹಾಗೆ ಪೂರ್ತಿ ನಂಬಿಕೆ ಇಟ್ಟು ಮಾಡಬೇಕು. ನೀವು ಯಾವ ಪರಿಹಾರ ಮಾಡಿದರೂ ಕೂಡ ಎಲ್ಲರ ಜೊತೆ ಡಿಸ್ಕಷನ್ ಮಾಡಿಕೊಂಡು ಕೂತ್ಕೊಂಡು ಮಾಡಬಾರದು. ಗುಪ್ತವಾಗಿ ಮಾಡಿದಾಗ ಮಾತ್ರನೇ ಫಲ ಹೆಚ್ಚಾಗಿ ಸಂಪೂರ್ಣವಾಗಿ ಸಿಗುತ್ತದೆ. ಈ ದಿನ ಅಮಾವಾಸ್ಯೆ ಆಗಿರೋದ್ರಿಂದ ಮಾಂಸಾಹಾರ ತಿನ್ನಬಾರದು. ಅದರಲ್ಲೂ ಮುಖ್ಯವಾಗಿ ಈ ಪರಿಹಾರ ಮಾಡೋರಂತೂ ಮಾಂಸಾಹಾರ ಮುಟ್ಟಲು ಬಾರದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.